Hello, this is Dinesh, lecturer, Government Polytechnic, Mirle. Today we will see the 6th chapter, Mobile and Wireless Communication of Session 4, Typical Cellular Systems. So first we will see the mobile communication. The network is distributed over land areas called cells, each served by at least one fixed location transceiver. This says that ಪ್ರತಿಯೊಂದು ಸೆಲ್ಲು ಒಂದೊಂದು ಆ್ಯಂಟನ ಇರ್ತೀವಿ, ಅಥವಾ ಲಾಸ್ಟ್ ಸೆಷನಲ್ಲಿ ನೋಡಿದ ಹಾಗೆ ಸೆಕ್ಟರ ಅಥವಾ ಸೆಲ್ ಸ್ಪ್ಲಿಟ್ಟಿಂಗ ಮಾಡಿ ಡೈರೆಕ್ಷನಲ್ ಆ್ಯಂಟನ ಯೂಸ್ ಮಾಡ್ತೀವಿ. ನಾವು ಲಾಸ್ಟ್ ಸೆಷನಲ್ಲಿ ನೋಡಿದ್ವಿ. ಒಂದು ಸೆಲ್ಲಲ್ಲಿ ಅಟ್ಲೀಸ್ಟ್ ಒನ್ ಫಿಕ್ಸ್ಡ್ ಲೊಕೇಶನ್ ಅಂತ ಇರುತ್ತೆ, ಒಂದಾದರೂ ಆ್ಯಂಟನ ಇದ್ದೇ ಇರುತ್ತೆ ಆ ಸೆಲ್ಲಲ್ಲಿ. ಅದನ್ನು ಟ್ರಾನ್ಸ್ ರಿಸೀವರ್ ಅಂತ ಕರಿತೀವಿ. ಸೊ ಶಾರ್ಟಾಗಿ BTS ಅಂತ, ಬೇಸ್ ಟ್ರಾನ್ಸ್ಮಿಷನ್ ಸರ್ವಿಸ್ ಅಂತ BTS ಅಂತ ಕರಿತೀವಿ. ಅದು ಬೋತ್ ಟ್ರಾನ್ಸ್ಮಿಟರ್ ಆ್ಯಸ್ ವೆಲ್ ಆಸ್ ರಿಸೀವರ್. ಬೇರೆಯವ್ರು ಫೋನ್ ಮಾಡಿದರೆ ನಾವು ರಿಸೀವ್ ಮಾಡ್ಕೊತೀವಿ, ನಾವು ಮಾಡಿದ್ದು ಬೇರೆಯವರಿಗೆ ಸರ್ವಿಸ್ ಕೊಡುತ್ತೆ. ಅದಕ್ಕೆ ಅದನ್ನು ಟ್ರಾನ್ಸ್ ರಿಸೀವ್ ಅಂದರೆ ಬೋತ್ ಇಟ್ ವಿಲ್ ವರ್ಕ್ ಆ್ಯಸ್ ಅ ಟ್ರಾನ್ಸ್ಮಿಟರ್ ಆ್ಯಸ್ ವೆಲ್ ಆಸ್ ರಿಸೀವರ್. ಓಕೆ, ಇದನ್ನು these base station provide the cell with a network coverage which can be used for transmission of voice, data and other types of content. ಸೊ ಇದರಲ್ಲಿ ಬೇಸ್ ಸ್ಟೇಷನ್ ಏನು ಮಾಡುತ್ತೆ, ದ ಸೆಲ್ ವಿತ್ ದ ನೆಟ್ವರ್ಕ್ ಕವರೇಜ್ ವಿಚ್ ಕ್ಯಾನ್ ಬಿ ಯೂಸ್. ನಮ್ಮ ಸೆಲ್ಲು ನಾವು ಯೂಸ್ ಮಾಡ್ತಿರೋ ಅಂಥ ಸೆಲ್ಯುಲಾರ್ ಮೊಬೈಲ್ ಫೋನು ಯಾವಾಗ ಜಿಯೋಗ್ರಫಿಕಲ್ ಸರ್ವಿಸ್ ಏರಿಯಾದಲ್ಲಿದ್ದೀವೋ ಆ ಟವರು ನಮಗೆ ನೆಟ್ವರ್ಕ್ ಕೊಡ್ತಾ ಇರುತ್ತೆ. ಇದು ನಾವು ತಿಳ್ಕೊಬೇಕು. ಸೊ ನಾವು ಫೋನ್ ಮಾಡಿದರೆ ನಮ್ಮ ಮೊಬೈಲಿಂದ ಸೀದಾ ನಮ್ಮ ಯಾವ ಜಿಯೋಗ್ರಫಿಕಲ್ ಚಾನಲಲ್ಲಿದ್ದೀವಿ, ಯಾವಾಗ ಜಿಯೋಗ್ರಫಿಕಲ್ ಏರಿಯಾದಲ್ಲಿದ್ದೀವಿ ಅಲ್ಲಿ ಸೆಲ್ಲಲ್ಲಿ ಯಾವುದು ಆ್ಯಂಟನ ಇದೆಯೋ ಆ ಆ್ಯಂಟನಾಗೆ ಸಿಗ್ನಲ್ ಹೋಗುತ್ತೆ. ನಾವು ಮಾಡಿದ್ದು ಅಲ್ಲಿಂದ ಬಂದಿಂಥ ಸಿಗ್ನಲ್ ಕೂಡ ಆ ಮೊಬೈಲ್ ಆ್ಯಂಟನಾಯಿಂದ ಆ್ಯಂಟನಾಯಿಂದ ನಮಗೆ ಬರುತ್ತೆ, ನಮ್ಮ ಸೆಲ್ಯುಲಾರ್ ಫೋನ್ಗೆ ಸಿಗ್ನಲ್ ಬರುತ್ತೆ. ಅದಕ್ಕೆ ಅದನ್ನು ಟ್ರಾನ್ಸ್ಮಿಷನ್ ಅಂದರೆ ಟ್ರಾನ್ಸ್ ರಿಸೀವರ್ ಅಂತ ಕರಿತೀವಿ. ಸೊ ಅದು ವಾಯ್ಸ್ ಇರ್ಬೋದು, ಡೇಟಾ ಇರ್ಬೋದು, ಅದು ಎನಿ ಟೈಪ್ ಆಫ್ ಕಂಟೆಂಟ್ ಇರ್ಬೋದು. ಆ ನೆಟ್ವರ್ಕ್ ಕವರೇಜು ಆ ಏರಿಯಾದಲ್ಲಿರೋ ಅಂಥ ಮೊಬೈಲ್ ಟವರ್ ನಮಗೆ ಕೊಡುತ್ತೆ. ಅದು ನಾವು ತಿಳ್ಕೊಬೇಕು ಈ ಸೆಂಟೆನ್ಸಿಂದ. ಇನ್ನೊಂದು ಏನು ಹೇಳ್ತೀವಿ ಅಂದರೆ, ಸೆಲ್ ಟಿಪಿಕಲ್ ಯೂಸಸ್ ಅ ಡಿಫ್ರೆಂಟ್ ಸೆಟ್ ಆಫ್ ಫ್ರೀಕ್ವೆನ್ಸೀಸ್ ಫಾರ್ ನೇಬರಿಂಗ್ ಸೆಲ್ಸ್ ಟು ಅವಾಯ್ಡ್ ಇಂಟರ್ಫಿರೆನ್ಸ್ ಆ್ಯಂಡ್ ಪ್ರೊವೈಡ್ ಗ್ಯಾರಂಟಿ ಸರ್ವಿಸ್ ಕ್ವಾಲಿಟಿ ವಿತಿನ್ ದ ಸೆಲ್. ನಾವು ಲಾಸ್ಟ್ ಸೆಷನಲ್ಲಿ ನೋಡಿದ್ದೀವಿ. ಪ್ರತಿ ಸೆಲ್ನ ನೇಬರ್ ಸೆಲ್ಗಳು ಬೇರೆ ಬೇರೆ ಫ್ರೀಕ್ವೆನ್ಸಿನ ಯೂಸ್ ಮಾಡ್ತೀವಿ. ಯಾಕೆಂದರೆ ಅದನ್ನು ಕೋ ಚಾನಲ್ ಇಂಟರ್ಫಿರೆನ್ಸ್ ಅವಾಯ್ಡ್ ಮಾಡೋಕ್ಕೋಸ್ಕರ ನೇಬರಿಂಗ್ ಸೆಲ್ಸ್ ಫ್ರೀಕ್ವೆನ್ಸಿ ಬೇರೆ ಇರುತ್ತೆ. ಇನ್ನೊಂದು ಏನಪ್ಪ ಅಂದರೆ, ವೆನ್ ಜಾಯಿನ್ ಟುಗೆದರ್ ದೀಸ್ ಸೆಲ್ ಪ್ರೊವೈಡ್ ರೇಡಿಯೋ ಕವರೇಜ್ ಓವರ್ ಎ ವೈಡ್ ಜಿಯೋಗ್ರಫಿಕಲ್ ಏರಿಯಾ. ಬೇಕಿದ್ರೆ ಇದನ್ನು ಜಾಯಿನ್ ಮಾಡಿದರೆ ಯೂಸ್ ಆಗಿ ನಾವು ಯೂಸ್ ಮಾಡ್ಬೋದು. ನಾವು ಮುಂಚೆ ಹೇಳ್ತಾ ಇದ್ವಿ, ಹಿಂದೆ ಒಂದೇ ಒಂದು ಆ್ಯಂಟನ 20, 30, 40 ಕಿಲೋಮೀಟರ್ ರೇಡಿಯಸ್ ಕವರ್ ಮಾಡ್ತಾಯಿತ್ತು. ಯಾಕೆಂದರೆ ಡಯಾಮೀಟರ್ ಅದು ಕವರ್ ಮಾಡ್ತಾಯಿತ್ತು. ಯಾಕೆ ಅಂದರೆ ಸಬ್ಸ್ಕ್ರೈಬರ್ಸು ಕಮ್ಮಿ ಇರ್ತಾಯಿದ್ರು, ಹಾಗಾಗಿ ಅವ್ರಿಗೂ ಕ್ವಾಲಿಟಿ ಆಫ್ ಸಿಗ್ನಲ್ ಸಿಗ್ತಾಯಿತ್ತು. ಅದು ವಾಯ್ಸ್ ಕ್ವಾಲಿಟಿ, ಡೇಟಾ ಎಲ್ಲದರಲ್ಲೂ ಕ್ವಾಲಿಟಿ ಸಿಗ್ತಾಯಿತ್ತು. ಹಾಗಾಗಿ ಒಂದೇ ಒಂದು ಟವರ್ ಯೂಸ್ ಮಾಡೋ, ಒಂದು ಓಮಿನಿ ಡೈರೆಕ್ಷನ್ ಆ್ಯಂಟನ್ ಯೂಸ್ ಮಾಡೋ ಒಂದು ಪದ್ಧತಿ ಇತ್ತು. ಆದರೆ ಡೇ ಬೈ ಡೇ ವಾಸ್ಟ್ ಡೆವಲಪ್ಮೆಂಟ್ ಆಗ್ತಾಯಿದ್ದ ಮೊಬೈಲು ಸಬ್ಸ್ಕ್ರೈಬರ್ಸ್ ಕೂಡ ಜಾಸ್ತಿ ಆಗ್ತಾ ಹೋಗ್ತಾ ಇದ್ದಂಗೆ ಏರಿಯಾ ಕೂಡ ಕಮ್ಮಿ ಮಾಡ್ಕೊತಾ ಬಂದಿದ್ವಿ. ನಾವು ಪ್ರೀವಿಯಸ್ ಸೆಷನಲ್ಲಿ ನೋಡಿದ್ವಿ, ಎಲ್ಲಿ ಡೆನ್ಸಿಟಿ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಇರ್ತಾರೆ ಅದು ಏರಿಯಾ ಆ ಒಂದು ಸೆಲ್ನ ಸ್ಪ್ಲಿಟ್ ಮಾಡ್ತಾಯಿದ್ವಿ ಅಂತ. ಸೊ ಎಲ್ಲ ಈ ಥರ ಜಾಯಿನ್ ಮಾಡಿದ್ರೆ ಒಂದು ಕವರೇಜು ವೈಡ್ ಜಿಯೋಗ್ರಫಿಕಲ್ ಏರಿಯಾ ಬರುತ್ತೆ ಅಂತ ಅವ್ರು ಹೇಳ್ತಾರೆ. ದಿಸ್ ಎನೇಬಲ್ಸ್ ನ್ಯೂಮರಸ್ portable transceivers, mobile phones to communicate with each other and the fixed transceiver and telephone anywhere in the network via base station if someone is transreceiving or moving through more than one cell during the transmission. ಸೊ ಇದೇನು ಹೇಳುತ್ತೆ ಅಂತ ಹೇಳಿದ್ರೆ, ಮೊಬೈಲು ಒಂದೇ ಕಡೆ ನಿಂತ್ಕೊಂಡು ನಾವು ಫೋನ್ ಮಾಡಲಿ ಬೇಕಾದರೆ ಎಷ್ಟೊತ್ತು ಮಾತಾಡ್ಬೋದು. ಸಮಯದಲ್ಲಿ ನಾವೇನು ಮಾಡ್ತೀವಿ, ಒಂದು ಸೆಲ್ಲಿಂದ ಒಂದು ಸೆಲ್ಗೆ ಮೂವ್ ಮಾತಾಡ್ಕೊಂಡು ಇನ್ನೊಂದು ಸೆಲ್ ಕಡೆ ಹೊಂಟೋಗ್ಬಿಡ್ತೀವಿ. ಅಲ್ಲಿ ಆ್ಯಂಡ್ ಆಫ್ ಅಂತ ಬರುತ್ತೆ, ಇಲ್ಲಿದ್ದು ಆ್ಯಂಡ್ ಆಫ್ ಮಾಡ್ತಾರೆ. ಅಂದರೆ ಈ ಕರೆಂಟ್ಲಿ ಏನಿದೆ ಆ ಸೆಲ್ಲು ಅಲ್ಲಿ ಬಾರ್ಡ್ರ್ ಹೋಗೋವರೆಗೂ ಸಿಗ್ನಲ್ ಕೊಡ್ಕೊಂಡು ಬರ್ತಾ ಇರ್ತದೆ ಕಸ್ಟಮರ್ಗೆ. ಕಸ್ಟಮರ್ ಏನಾದರೂ ಆ ಒಂದು ಬಾರ್ಡ್ರ್ ದಾಟಿದರೆ ನೆಕ್ಸ್ಟ್ ಸೆಲ್ಲಿಗೆ ಎಂಟ್ರಿ ಆದರೆ ಪಕ್ಕದ BTS ಇರುತ್ತಲ್ಲ, ಆ BTSಗೆ ಈ MSCಗೆ ಇನ್ಫಾರ್ಮ್ ಮಾಡುತ್ತೆ, ಏನಂತ BSCಗೆ ಇನ್ಫಾರ್ಮ್ ಮಾಡುತ್ತೆ. ಎಲ್ಲ BTS ಕೂಡ BSCಗೆ
ಲಿಂಕ್ ಮಾಡಿರುತ್ತೆ, ಕನೆಕ್ಷನ್ ಇರುತ್ತೆ, ಇನ್ಫಾರ್ಮೇಷನ್ ಇರುತ್ತೆ. ಸೊ ಈ ಬಿ ಎಸ್ ಏನು ಮಾಡುತ್ತೆ, ಪಕ್ಕದ ಸೆಲ್ಲಿಗೆ ಇನ್ಫಾರ್ಮೇಷನ್ ಕೊಡುತ್ತೆ. ನೋಡಿ, ಪಕ್ಕದ ಒಂದು ಸೆಲ್ಲಿಂದ, ನೇಬರಿಂಗ್ ಸೆಲ್ಲಿಂದ ನಿಮ್ಮ ಸೆಲ್ಲಿಗೆ ಸಬ್ಸ್ಕ್ರೈಬರ್ ಎಂಟ್ರಿ ಆಗ್ತಾ ಇರ್ತಾರೆ. ಈಗ ಎಂಟ್ರಿ ಆಗ್ಬೋದು, ಅಲರ್ಟ್ ಆಗಿರಿ ಅಂತ. ಆಗ ಕರೆಂಟ್ಲಿ ಯಾವ ಒಂದು ಸೆಲ್ಲು ಸರ್ವಿಸ್ ಕೊಡ್ತಾ ಇರುತ್ತೋ ಅದು ಪಕ್ಕದ ಸೆಲ್ಲಿಗೆ ಕೊಟ್ಟಾಗ ಈ ಸರ್ವಿಸ್ ಕಟ್ ಮಾಡಿಬಿಡುತ್ತೆ. ಬಟ್ ಕಸ್ಟಮರ್ ಇದ್ರ ಬಗ್ಗೆ ಏನೂ ಗೊತ್ತಿರಲ್ಲ. ಒಂದು ಸೆಲ್ಲಿಂದ ಒಂದು ಸೆಲ್ ನಾನು ಮೂವ್ ಆಗ್ತಾಯಿದ್ದೀನಿ, ನನಗೆ ಬೇರೆ ಸೆಲ್ ಇವಾಗ ನನಗೆ ಇನ್ಫಾರ್ಮೇಷನ್ ಕೊಡುತ್ತೆ ಅಥವಾ ಸಿಗ್ನಲ್ ನೆಟ್ವರ್ಕ್ ಕೊಡುತ್ತೆ ಅಂತ ಕಸ್ಟಮರ್ಗೆ ಯಾವುದೇ ರೀತಿ ಗೊತ್ತಿರಲ್ಲ. ಇದು ಬಿಹಾಂಡ್ ಒಂದು ಕೆಲಸ ಆಗ್ತಾ ಇರುತ್ತೆ. ಹೀಗೆ ನಿಂತು ಮಾತಾಡ್ಬೋದು, ಓಡಾಡ್ತಾ ಮಾತಾಡ್ಬೋದು ಒಂದೇ ಜಿಯೋಗ್ರಫಿಕಲ್ ಚಾನಲಲ್ಲಿ, ಅಥವಾ ಒಂದು ಸೆಲ್ಲಿಂದ ಇನ್ನೊಂದು ಸೆಲ್ಲಿಗೆ ಮೂವ್ ಮಾಡಿಕೊಂಡು ಅಥವಾ ವೆಹಿಕಲಿಂದ ಮೂವ್ ಮಾಡ್ತಾ ಇರಬೇಕಾದ್ರೂ ಕೂಡ ಯಾವುದೇ ರೀತಿ ಕಾಲ್ ಕಟ್ ಆಗದ ಹಾಗೆ ನೆಟ್ವರ್ಕ್ನ ಕೊಡೋ ಅಂಥ ಒಂದು ಸಿಸ್ಟಮ್ ಇದೆ ನಮ್ಮಲ್ಲಿ. ಅದನ್ನು ಪೋರ್ಟಬಲ್ ಟ್ರಾನ್ಸ್ರಿಸೀವ್ ಮೊಬೈಲ್ ಫೋನ್ಸ್ ಟು ಕಮ್ಯುನಿಕೇಟ್ ವಿತ್ ಈಚ್ ಅದರ್ ವಿತ್ ಅ ಫಿಕ್ಸ್ಡ್ ಟ್ರಾನ್ಸ್ ರಿಸೀವರ್ಸ್ ಆ್ಯಂಡ್ ಟೆಲಿಫೋನ್ಸ್ ಎನಿವೇರ್. ಟೆಲಿಫೋನ್ಸ್ ಕೂಡ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಈ ರೀತಿ ನಾವು ಕನೆಕ್ಷನ್ ಮಾಡ್ಬೋದು. ಕಮ್ಯುನಿಕೇಷನ್ ವಿಲ್ ಎಸ್ಟಾಬ್ಲಿಷ್ ಬಿಟ್ವೀನ್ ದ ಕಾಲಿಂಗ್ ಕಸ್ಟಮರ್ ಆ್ಯಂಡ್ ದ ಕಾಲ್ಡ್ ಕಸ್ಟಮರ್. ಇದನ್ನು ನಾವು ಈ ಸೆಂಟೆನ್ಸಲ್ಲಿ ನಮಗೆ ಗೊತ್ತಾಗ್ತದೆ. ಸೆಲ್ಯುಲಾರ್ ನೆಟ್ವರ್ಕ್ಸ್ ಆಫರ್ ಎ ನಂಬರ್ ಆಫ್ ಡಿಸೈರಬಲ್ ಫೀಚರ್ಸ್. ಈಗ ನಾವು ನೋಡ್ತಾ ಇರ್ಬೋದು, ಪ್ರತಿಯೊಂದಕ್ಕೂ ಕೂಡ ಮೊಬೈಲು ಅವಲಂಬಿತರಾಗಿದ್ದೇವೆ. ಅದು ಡೇಟಾ ಇರ್ಬೋದು, ವಾಯ್ಸ್ ಇರ್ಬೋದು, ಅಥವಾ ಬೇರೆ ಯಾವುದೋ ಒಂದು ಸೋಷಿಯಲ್ ಮೀಡಿಯಾ ಇರ್ಬೋದು. ಎಲ್ಲ ರೀತಿಯಲ್ಲೂ ಕೂಡ ದ ಮೊಬೈಲ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಎ ಹ್ಯೂಮನ್ ಲೈಫ್. ಹಾಗೆ ವಿ ಆಲ್ ಆರ್ ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆನ್ ದ ಮೊಬೈಲ್ ಅಂತ ಕೂಡ ನಾವು ಹೇಳ್ಬೋದು. ಸೊ ಹೇಗೆ ಅಂತ ಹೇಳಿದರೆ, more capacity than a single larger transmitter, since the same frequency can be used for multiple links as long as they are in a different cells ಅಂತ. ಸೊ more capacity than a single large transmitter ಅಂದರೆ ಒಂದೇ ಒಂದು ಟ್ರಾನ್ಸ್ಮಿಟರ್ ಇಟ್ಬಿಟ್ಟು ಅಥವಾ ಒಂದೇ ಒಂದು ಟ್ರಾನ್ಸ್ ರಿಸೀವರ್ ಇಟ್ಬಿಟ್ಟು ತುಂಬ ಜನ ಸಬ್ಸ್ಕ್ರೈಬರ್ಗೆ ನೆಟ್ವರ್ಕು ಅಥವಾ ಸರ್ವಿಸ್ ಕೊಡಬೇಕಾದ್ರೆ ಕಷ್ಟ ಆಗ್ಬೋದು. ಅದಕ್ಕೇನು ಮಾಡ್ತಾಯಿದ್ದೀವಿ ನಾವು, ಸೇಮ್ ಫ್ರೀಕ್ವೆನ್ಸಿ ಕ್ಯಾನ್ ಬಿ ಯೂಸ್ ಫಾರ್ ಮಲ್ಟಿಪಲ್ ಲಿಂಕ್ಸ್ ಆ್ಯಸ್ ಲಾಂಗ್ ಆ್ಯಸ್ ದೇರ್ ಆರ್ ಇನ್ ಡಿಫ್ರೆಂಟ್ ಸೆಲ್ಸ್. ಹಾಗಾಗಿ ಏನು ಮಾಡಿದ್ವಿ, ಎಂಟೈರ್ ಜಿಯೋಗ್ರಫಿಕಲ್ ಏರಿಯಾನ ಭಾಗ ಒಂದು ಚಿಕ್ಕ ಸೆಲ್ಸ್ ಅಂತ ಮಾಡಿಕೊಂಡು ಅದರದ್ದೇ ಸಪ್ರೇಟ್ ಫ್ರೀಕ್ವೆನ್ಸಿನ ಕೊಟ್ಕೊಂಡು ಅದರದ್ದೇ ಬೇರೆ ಸಪ್ರೇಟ್ ಅಲೋಕೇಶನ್ ಚಾನಲ್ಸ್ನ ಕೂಡ ಮಾಡಿದ್ದೀವಿ ಅಂತ ಪ್ರೀವಿಯಸ್ ಸೆಷನ್ನಲ್ಲಿ ನೋಡಿದ್ವಿ. ಇವಾಗ ಈ ಗ್ರೂಪ್ ಆಫ್ ಸೆಲ್ಸ್ನ ಸೇರಿ ಕ್ಲಸ್ಟರ್ ಅಂತಲೂ ಮಾಡ್ಕೊಂಡ್ವಿ. ಅದನ್ನು ನಾವು ಹೇಳ್ತೀವಿ ಮಲ್ಟಿಪಲ್ ಲಿಂಕ್ಸ್ ಆ್ಯಸ್ ಲಾಂಗ್ ಆ್ಯಸ್ ದೇರ್ ಇನ್ ಡಿಫ್ರೆಂಟ್ ಸೆಲ್ಸ್ ಅಂತ. ಮೊಬೈಲ್ ಡಿವೈಸಸ್ ಯೂಸ್ ಲೆಸ್ ಪವರ್ ದೆನ್ ದ ಸಿಂಗಲ್ ಟ್ರಾನ್ಸ್ಮಿಟರ್ ಆರ್ ಸ್ಯಾಟಲೈಟ್ ಸಿನ್ಸ್ ದ ಸೆಲ್ ಟವರ್ಸ್ ಆರ್ ಕ್ಲೋಸರ್ಸ್. ಮೊಬೈಲ್ ಡಿವೈಸಸ್ ಯೂಸಸ್ ಲೆಸ್ ಪವರ್, ಯಾಕೆಂದರೆ ಅದದ್ದು ತುಂಬ ಲಾಂಗು ಟ್ರಾನ್ಸ್ಮಿಟಿಂಗ್ ಅಥವಾ ಹೈ ಟ್ರಾನ್ಸ್ಮಿಟಿಂಗ್ ಪವರ್ ಸಿಗ್ನಲ್ ಏನು ಮೊಬೈಲ್ ರಿಸೀವ್ ಮಾಡ್ತಾ ಇರಲ್ಲ. ಯಾಕೆಂದರೆ ನಾವು ಒಂದೇ ಒಂದು ಸಣ್ಣ ಜಿಯೋಗ್ರಫಿಕಲ್ ಏರಿಯಾಗೆ ಒಂದೊಂದು ಟವರ್ ಬೇಸ್ ಸ್ಟೇಷನ್ ಇಟ್ಟಿರೋದ್ರಿಂದ ಅದು ತುಂಬ ಹೈ ಟ್ರಾನ್ಸ್ಮಿಟಿಂಗ್ ಪವರಲ್ಲಿ ಏನು ಕಳಿಸೋದಾಗಿ ಅವಶ್ಯಕತೆ ಇಲ್ಲ. ಯಾಕೆಂದರೆ ದಟ್ ವಿಲ್ ಬಿ ವೆರಿ ನಿಯರ್. ಯಾಕೆಂದರೆ ಸಬ್ಸ್ಕ್ರೈಬರು ಆ ಒಂದು ಮೊಬೈಲ್ ಟವರ್ ಸಮೀಪ ಅಥವಾ ಹತ್ರದಲ್ಲಿರ್ತಾರೆ. ಹಾಗಾಗಿ ಲೋ ಟ್ರಾನ್ಸ್ಮಿಟಿಂಗ್ ಪವರೇ ಸಾಕು. ಅದಕ್ಕೆ ಸಿಂಗಲ್ ಟ್ರಾನ್ಸ್ಮಿಟರ್ ಸ್ಯಾಟಲೈಟ್ ಸಿನ್ಸ್ ದ ಸೆಲ್ ಟವರ್ಸ್ ಆರ್ ಕ್ಲೋಸರ್ ಅಂತ ಕೊಟ್ಟಿರೋದು. ಯಾಕೆಂದರೆ ಅದು ಕವರ್ ಮಾಡೋದೇ 1-2 ಕಿಲೋಮೀಟ್ರ್, 3 ಕಿಲೋಮೀಟ್ರ್, 4 ಕಿಲೋಮೀಟ್ರ್ ರೇಡಿಯಸಲ್ಲಿ ಕವರ್ ಮಾಡುತ್ತೆ. ಹಾಗಾಗಿ ಹೈ ಟ್ರಾನ್ಸ್ಮಿಟಿಂಗ್ ಪವರಿಂದ ನಾವು ಕಳಿಸೋ ಅಂಥ ಏನೂ ಅವಶ್ಯಕತೆ ಇರಲ್ಲ. customer subscriber will be very nearest to the cellular network, very near to the mobile tower. So larger coverage area than a single terrestrial additional cell towers can be added indefinitely and or by the horizon. So ತುಂಬಾ ದೊಡ್ಡ ಲಾರ್ಜ್ ಕವರ್ ಏರಿಯಾ ಮಾಡಬೇಕಂದ್ರೆ ಸಿಂಗಲ್ ಟೆರಿಸ್ಟ್ರಿಯಲ್ ಟ್ರಾನ್ಸ್ಮಿಟರ್ ಅಡಿಷನಲ್ ಸೆಲ್ಸ್ ಒಂದೇ ಒಂದು ಹಾಕ್ಬಿಟ್ಟು ಟೆರಿಸ್ಟ್ರಿಯಲ್ ಅಲ್ಲಿ ತಾಲೂಕಿಗೆ ಒಂದು ಮೊಬೈಲ್ ಟವರ್ ಹಾಕ್ಬಿಟ್ಟು ಇಡೀ ತಾಲೂಕನ್ನ ಕವರ್ ಮಾಡು ಅಂತ ಹೇಳಿದರೆ ಕಷ್ಟ ಆಗುತ್ತೆ. ಯಾಕಂದರೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಇರ್ಬೋದು, ಡಿಸ್ಟೆನ್ಸ್ ಜಾಸ್ತಿ ಇರ್ಬೋದು, ಕ್ವಾಲಿಟಿ ಆಫ್ ಸರ್ವಿಸು ಕಡಿಮೆ ಆಗ್ತದೆ. ಲಾರ್ಜ್ ಎಂಡ್ ಯೂಸರ್ವರೆಗೆ ಲಾಸ್ಟ್ ತುದಿವರೆಗೂ ಕೂಡ ಸಿಗ್ನಲ್ ಸ್ಟ್ರೆಂತು ರೀಚ್ ಆಗದೇ ಇರ್ಬೋದು. ಇಂಥ ಸಂದರ್ಭದಲ್ಲಿ ಔಟ್ ಆಫ್ ನವರ್ ನೆಟ್ವರ್ಕ್ ಏರಿಯಾ ಅಂತನೋ ಅಥವಾ ಕಾಲ್ ಮಾಡಬೇಕು ನೆಟ್ವರ್ಕ್ ಬ್ಯುಸಿ ಅಂತನೋ, ಕಾಲ್ ಕೆನಾಟ್ ಬಿ ಕನೆಕ್ಟೆಡ್ ಅಂತನೋ ಈ ರೀತಿ ನಮಗೆ
ರೆಕಾರ್ಡೆಡ್ ವಾಯ್ಸ್ ಮೆಸೇಜ್ ಬಂದ್ಬಿಡುತ್ತೆ. ಅದಕ್ಕೆ ಲಾರ್ಜರ್ ಕವರೇಜ್ ಏರಿಯಾ ಅದನ್ನು ಸಿಂಗಲ್ ಟೆರಿಸ್ಟ್ರಿಯಲ್ ತುಂಬ ಒಂದೇ ಒಂದು ಟೆಲಿಫೋನ್ ಎಕ್ಸ್ಚೇಂಜ್ ಇಟ್ಕೊಂಡು ಅಥವಾ ಒಂದೇ ಒಂದು ಟವರು ಮೊಬೈಲ್ ಟವರ್ ಇಟ್ಕೊಂಡು ಲಾರ್ಜ್ ಏರಿಯಾ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ, ಬೇಕು ಅಂದರೆ ಎಕ್ಸ್ಟ್ರಾ ಅದೇ ಒಂದು ಜಿಯೋಗ್ರಫಿಕ್ ಏರಿಯಾನ ಸ್ಪ್ಲಿಟ್ ಮಾಡಿಬಿಟ್ಟು 2 ಟವರ್ ಹಾಕ್ತೀವಿ. ಇದೊಂದು ಸ್ವಲ್ಪ ನೋಡ್ಕೊಳ್ಳುತ್ತೆ, ಅದೊಂದು ಸ್ವಲ್ಪ ನೋಡ್ಕೊಳ್ಳುತ್ತೆ ಏರಿಯಾನ. ಹಾಗಾಗಿ ನಮಗೆ ಕಷ್ಟ ಆಗಲ್ಲ ಅಂತ. ಈಗ ಡಯಾಗ್ರಾಮಲ್ಲಿ ನೋಡೋಣ. ದಿಸ್ ಈಸ್ ದ ಟಿಪಿಕಲ್ ಸೆಲ್ಯುಲರ್ ಸಿಸ್ಟಮ್ಸ್. ಇದರಲ್ಲಿ ಮೇಯ್ನಾಗಿ 4 ಭಾಗವಾಗಿ ಡಿವೈಡ್ ಮಾಡಿರ್ತೀವಿ. ಒಂದು ಮೊಬೈಲ್ ಸ್ಟೇಷನ್ನು, ನಾವೇನು ಮೊಬೈಲ್ ಸೆಟ್ ಯೂಸ್ ಮಾಡ್ತೀವಲ್ಲ ಅದು ಮೊಬೈಲ್ ಸ್ಟೇಷನ್ನು. ಇನ್ನೊಂದು ಬೇಸ್ ಸ್ಟೇಷನ್ ಅಂತ. ನೀವು ಡಯಾಗ್ರಾಮಲ್ಲಿ ನೋಡ್ಬೋದು, ಮೊಬೈಲ್ ಸ್ಟೇಷನ್ ಡಿವೈಸು ಇನಿಷಿಯಲ್ ಎಲ್ಲಿ ಹೋಗುತ್ತೆ ಅಂತ ನಮ್ಮ ಹತ್ರ ಯಾವುದು ನಿಯರೆಸ್ಟ್ ಆ್ಯಂಟೆನಾ ಇರುತ್ತೆ ಅಲ್ಲಿಗೆ ಹೋಗುತ್ತೆ ಆ್ಯಂಟೆನಾ ಸಿಸ್ಟಮ್ಗೆ. ಈ ಆ್ಯಂಟೆನಾ ಸಿಸ್ಟಮು ರೇಡಿಯೋ ಬೇಸ್ ಸ್ಟೇಷನ್ RBS ಮತ್ತು BTS ಅಂದರೆ BSC ಅಂತ ಏನು ಕರಿತೀವಲ್ಲ, ಬೇಸ್ ಸ್ಟೇಷನ್ ಕಂಟ್ರೋಲರ್ ಆ್ಯಂಡ್ ಟ್ರಾನ್ಸ್ಮಿಟರ್, ಅದನ್ನು ಆ ಮೂರೂ ಸೇರಿ ನಾವೇನಂತ ಕರಿತೀವಿ BSS ಅಂತ ಕೇಳ್ತೀವಿ, ಬೇಸ್ ಸ್ಟೇಷನ್ ಸರ್ವಿಸ್ ಅಂತ. ಇದು ವೆರಿ ಇಂಪಾರ್ಟೆಂಟು ಮತ್ತು ಇದು ವೆರಿ ಕಸ್ಟಮರ್ ಅಂದರೆ ಸಬ್ಸ್ಕ್ರೈಬರ್ ನಿಯರೆಸ್ಟ್ ಟವರ್ ಹತ್ರ ಏನಿರುತ್ತೆ ಅಲ್ಲಿರುತ್ತೆ. ಇದು 2ನೇ ಭಾಗ. 3ನೇ ಭಾಗ ಅಡ್ಮಿನಿಸ್ಟ್ರೇಟಿವ್ ಆ್ಯಂಡ್ ಕಂಟ್ರೋಲ್ ಸಿಸ್ಟಮ್ ಅಂತ. ಮುಂದೆ ಬರ್ತಾ ಅದ್ರ ಬಗ್ಗೆ ಡೀಟೇಲಾಗಿ ನೋಡೋಣ. 4ನೇದು ಅಂದರೆ ನೆಟ್ವರ್ಕ್ ಸ್ವಿಚಿಂಗ್ ಸಿಸ್ಟಮ್ ಅಂತ NSS ಅಂತ ಕರಿತೀವಿ. ಸೊ ಈ ಡಯಾಗ್ರಾಮ್ ನಾವು ಚೆನ್ನಾಗಿ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕು. ಇದರಲ್ಲಿ ಏನೆಲ್ಲ ಕೆಲಸ ಆಗುತ್ತೆ ಅನ್ನೋದನ್ನು ನಾವು ವಿತ್ ಬ್ಲಾಕ್ ಡಯಾಗ್ರಾಮಲ್ಲಿ ನಾವು ಸ್ವಲ್ಪ ಮಟ್ಟಿಗೆ ಗೊತ್ತಾಗ್ತೈತೆ, ಆಯಿತಾ. ಸೊ ಒಂದೊಂದು ಎಕ್ಸ್ಪ್ಲೇನ್ ಮಾಡೋಣ, ಬ್ರೀಫಾಗಿ ನೋಡೋಣ. ಅಂದರೆ ಮೊಬೈಲ್ ಸ್ಟೇಷನಿಂದ ನಾವು ಯಾವಾಗ ಒಂದು ಕಾಲ್ ಮಾಡ್ತೀವಿ ಆಗ ಆ್ಯಂಟೆನಾ ಸಿಸ್ಟಮ್ಗೆ ಹೋಗುತ್ತೆ. ಆ್ಯಂಟೆನಾ ಸಿಸ್ಟಮ್ ಅದು ರಿಸೀವರ್ ಅಂತ, ಅದು ಟ್ರಾನ್ಸ್ಮಿಟ್ ಮಾಡುತ್ತೆ, ರಿಸೀವ್ ಮಾಡುತ್ತೆ ಇನ್ನೊಂದು ಕಡೆಯಿಂದ. ಈ ಆ್ಯಂಟೆನಾ ಸಿಸ್ಟಮ್ಗೆ ರೇಡಿಯೋ ಬೇಸ್ ಸ್ಟೇಷನ್ ಅಂತ ಇಟ್ಟಿರ್ತೀವಿ. ಅದರಲ್ಲಿ ಏನಾದರೂ ಇನ್ಫಾರ್ಮೇಷನ್ ಬೇಕಂದರೆ ಅದಕ್ಕೆ ತಕ್ಕಂತೆ ಆ ಇನ್ಫಾರ್ಮೇಷನ್ ಅಲ್ಲಿಂದ ತೊಗೊಳುತ್ತೆ ರೇಡಿಯೋ ಬೇಸ್ ಸ್ಟೇಷನ್ ಹತ್ರ. ಆ ಬೇಸ್ ಸ್ಟೇಷನ್ ಹತ್ರ ಕಂಟ್ರೋಲ್ ಮಾಡೋಕ್ಕೆ ವಿ ಹ್ಯಾವ್ ಎ ಬೇಸ್ ಸ್ಟೇಷನ್ ಕಂಟ್ರೋಲರ್ ಅಥವಾ BTS ಅಂತ ಇರುತ್ತೆ, ಆಯಿತಾ. ಸೊ ಎಲ್ಲ ಬೇಸ್ ಸ್ಟೇಷನ್ನು ಈ ಕಮ್ಸ್ ಅಂಡರ್ BTS ಹತ್ರ ಬರುತ್ತೆ. ಎಲ್ಲ BTS ಕೂಡ ಒಂದೊಂದು ಬೇಸ್ ಸ್ಟೇಷನ್ ಕಂಟ್ರೋಲ್ ಅಂತ ಇರುತ್ತೆ. ಆ ಬೇಸ್ ಸ್ಟೇಷನ್ ಕಂಟ್ರೋಲ್ ಅಂಡರಲ್ಲಿ ಒಂದು 10-15 ಬೇಸ್ ಸ್ಟೇಷನ್ BTS ಇರುತ್ತೆ, ಬೇಸ್ ಟ್ರಾನ್ಸ್ ರಿಸೀವರ್ ಸರ್ವಿಸ್ ಸ್ಟೇಷನ್ ಅಂತ ಇರುತ್ತೆ, BTS ಅಂತ ಇರುತ್ತೆ. ಸೊ ಏನೇ ಇನ್ಫಾರ್ಮೇಷನ್ ಬೇಕು, ಏನೋ ಚೇಂಜಸ್ ಬೇಕು, ಏನೋ ಟೆಕ್ನಿಕಲ್ ಇಶ್ಯೂ ಆಯಿತು, ಆವಾಗ BTS BSCಗೆ ಹೇಳುತ್ತೆ, ಬೇಸ್ ಸ್ಟೇಷನ್ ಕಂಟ್ರೋಲರ್ಗೆ. ಈ ರೀತಿ ಎಲ್ಲ ಬೇಸ್ ಸ್ಟೇಷನ್ ಕಂಟ್ರೋಲರು MSC ಅಂಡರಲ್ಲಿ ಬರುತ್ತೆ, ಮೊಬೈಲ್ ಸರ್ವಿಸ್ ಸೆಂಟರ್ ಅಂತ. ಎಷ್ಟೊಂದು ಮೊಬೈಲ್ ಸೆಂಟ್ರಲ್ಲಿ ನಾವಿಲ್ಲಿ ನೋಡ್ಬೋದು. ಈಗ ಯಾಕೆ ಹೇಳ್ತಾ ಇದ್ದೀನಿ ಇದನ್ನು ಅಂತೇಳಿದರೆ, ಇಲ್ಲಿ ಬೇಸ್ ಸ್ಟೇಷನ್ ಅಂತೇಳಿ ನನ್ನ ಒಂದು ಬೇಸ್ ಸ್ಟೇಷನ್ ಸಿಸ್ಟಮ್ಸ್ ಅಂತೇಳಿ ಇದೆಲ್ಲ ಇವೆಲ್ಲವೂ ಎಲ್ಲಿ ಕನೆಕ್ಟ್ ಆಗಿರುತ್ತೆ ಅಂದರೆ ನೆಟ್ವರ್ಕ್ ಸ್ವಿಚಿಂಗ್ ಸಿಸ್ಟಮಲ್ಲಿ MSC ಅಂತಿದೆ, ಮೊಬೈಲ್ ಸರ್ವಿಸ್ ಸೆಂಟರ್ ಅಂತ, ಅಥವಾ ವಿಸಿಟರ್ ಲೊಕೇಶನ್ ರಿಜಿಸ್ಟರ್ ಅಂತ ಕರೀತಾರೆ ಅದನ್ನು. ನೀವು ನೋಡ್ಬೋದು ಎಲ್ಲ MSCಗೆ ಬೇರೆ ಬೇರೆ ಎಲ್ಲ ರೀತಿಯ ಒಂದು ನೆಟ್ವರ್ಕ್ ಕೂಡ ಕನೆಕ್ಟ್ ಆಗಿರುತ್ತೆ ಅಲ್ಲಿಗೆ, ಒಂದಲ್ಲ ಒಂದು ರೀತಿಯಲ್ಲಿ ಇಂಟರ್ ಕನೆಕ್ಟ್ ಆಗಿರುತ್ತೆ. ನೋಡಿ, ಈಗ ಅಥೆಂಟಿಕೇಷನ್ನು ಹೋಮ್ ಲೊಕೇಶನ್ ರಿಜಿಸ್ಟರ್ ಮುಖಾಂತರ MSC ಕನೆಕ್ಟ್ ಆಗಿರುತ್ತೆ. ಈಗ ILR ಎಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟರ್ಸ್ ಅಂತ ಇದೆಲ್ಲ EIR, ಅದು ಕೂಡ MSC ಕನೆಕ್ಟ್ ಆಗಿರುತ್ತೆ. GMSC ಅಂತ ಇರುತ್ತೆ, ಅದು ಕೂಡ SMS ಸಂಬಂಧಪಟ್ಟಿದ್ದು ಕನೆಕ್ಟ್ ಆಗಿದೆ. ಸೊ ಅಲ್ಲಿ FNR ಅಂತಿದೆ, ಅದು ಕೂಡ FNRಯಿಂದ HLR ಬಂದು HLRಯಿಂದ MSCಗೆ. ಅಂದರೆ MSCಗೆ ಇದು ಏನಂದರೆ ಎಲ್ಲ ಕಡೆಯಿಂದ ಲಿಂಕ್ ಇರುತ್ತೆ. ಅದು ನಾವು ನೆಟ್ವರ್ಕಲ್ಲಿ ನೋಡ್ತಾ ಇರ್ಬೋದು. ಪ್ರತಿಯೊಂದೂ ಈಗ ಮುಂದೆ ಹೋಗ್ತಾ ಒಂದೊಂದೇ ವಿಲ್ ಸಿ ದಟ್ 4 ಭಾಗ ಇದೆ ಅಂತ ಗೊತ್ತಾಯಿತು ನಮಗೆ. ವಾಟ್ ಈಸ್ ಮೊಬೈಲ್ ಸ್ಟೇಷನ್ ಅಂದರೆ ನಮ್ಮದು ಹ್ಯಾಂಡ್ ಸೆಟ್ಟು. ನಾವು ಯೂಶ್ವಲಿ ಮೊಬೈಲ್ ಸ್ಟೇಷನ್ ಅಂತ ಕರೆಯಲ್ಲ, ಅದನ್ನು ಸೆಲ್ಯುಲರ್ ಫೋನ್ ಅಂತ ಕರಿತೀವಿ, ಅಥವಾ ಸಿಂಪ್ಲಿ ವಿ ಕಾಲ್ ಇಟ್ ಎಸ್ ಮೊಬೈಲ್ ಫೋನ್ ಅಂತ ಕರೆದ್ಬಿಡ್ತೀವಿ. ಮೊಬೈಲ್ ಸ್ಟೇಷನ್ ಈಸ್ ನಥಿಂಗ್ ಬಟ್ ವಾಟ್ ವಿ ಕ್ಯೂ ಹ್ಯಾಂಡ್ ಸೆಟ್. ದ ಮೊಬೈಲ್ ಸ್ಟೇಷನ್ ಈಸ್ ಟರ್ಮ್ ಯೂಸ್ ಟು ಡಿಸ್ಕ್ರೈಬ್ ದ ಮೊಬೈಲ್ ಫೋನ್. ಇಟ್ ಈಸ್ ಕಂಪ್ರೈಸ್ಡ್ ಆಫ್ 2 ಡಿಸ್ಟಿಂಕ್ಟ್ ಎಲಿಮೆಂಟ್ಸ್. ಏನಂತಂದರೆ ಮೊಬೈಲ್ ಎಕ್ವಿಪ್ಮೆಂಟ್ ಅಂತ ಒಂದು ME, ಮೊಬೈಲ್ ಎಕ್ವಿಪ್ಮೆಂಟ್ ಜೊತೆಗೆ SIM ಸಬ್ಸ್ಕ್ರೈಬರ್ ಐಡೆಂಟಿಟಿ ಮಾಡ್ಯೂಲ್, ಎರಡೂ ಸೇರ್ಕೊಂಡಿರುತ್ತೆ ಅದರಲ್ಲಿ, ಆಯಿತಾ. So a mobile station comprises all user equipment and software needed communication with a mobile network. So mobile station comprises all user equipment. ಹಾಗಾಗಿ ಇದರಲ್ಲಿ ನಾನು SIM ಹಾಕಬೇಕು.
ಸಬ್ಸ್ಕ್ರೈಬರ್ನ ಐಡೆಂಟಿಟಿ ಮಾಡೋಕ್ಕೋಸ್ಕರ ಸಿಮ್ಮಲ್ಲಿ ಸಬ್ಸ್ಕ್ರೈಬರ್ದು ಕಂಪ್ಲೀಟ್ ಇನ್ಫಾರ್ಮೇಷನ್ ಇರುತ್ತೆ, ಯಾವ ಒಂದು ಮೊಬೈಲ್ ನಂಬರ್, ಸರ್ವಿಸ್ ಪ್ರೊವೈಡರ್ ಅಂತ ಇರುತ್ತೆ, ಎಲ್ಲ ಡೀಟೇಲ್ಸ್ ಅದರಲ್ಲಿರುತ್ತೆ. ಅದೇ ಥರ ಮೊಬೈಲ್ ಸೆಟ್ ಅಂತ ಬಂದಾಗ ಒಂದು IMEI ನಂಬರ್ ಅಂತ ಇರುತ್ತೆ, ಮುಂದೆ ನೋಡೋಣ ಅದನ್ನು. ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗಳು ಕೂಡ ಯೂನಿಕ್ಕಾಗಿ IMEI ನಂಬರ್ ಇರುತ್ತೆ. ಯಾವ ಸೆಟ್ಟಿ ಮೊಬೈಲಿಂದ ಕಾಲ್ ಹೋಗಿತ್ತು, ಮೊಬೈಲ್ ಹಾಳಾದರೆ IMEI ನಂಬರ್ ಸಮೇತ ಕಂಪ್ಲೇಂಟ್ ಮಾಡಿ ನಾವು ಲಾಕ್ ಮಾಡ್ಬೋದು. ಈ ಟೆಕ್ನಿಕಲ್ಸ್ ಎಲ್ಲ ನಾವು ಮುಂದೆ ಬರ್ತಾ ನೋಡೋಣ. ಮೊಬೈಲ್ ಸ್ಟೇಷನಿಗೆ ಏನು ಮಾಡುತ್ತೆ ಅಂತ ಗೊತ್ತಾಯಿತು. ವಿ ನೀಡ್ ಎ ಸಾಫ್ಟ್ವೇರ್ ನೀಡೆಡ್ ಫಾರ್ ಕಮ್ಯುನಿಕೇಷನ್ ವಿತ್ ಎ ಮೊಬೈಲ್ ನೆಟ್ವರ್ಕ್ ಅಂತ ಮೊಬೈಲ್ ಸ್ಟೇಷನ್. ಅಲ್ಲಿಗೆ ಫ್ರಮ್ ಹಿಯರ್ ವಿ ಕಮ್ ಟು ನೋಡಿ ವಾಟ್ ಈಸ್ ಮೊಬೈಲ್ ಸ್ಟೇಷನ್ ಇಸ್ ನಥಿಂಗ್ ಬಟ್ ವಾಟ್ ವಿ ಹ್ಯಾವಿಂಗ್ ದ ಹ್ಯಾಂಡ್ಸೆಟ್ ಅಲಾಂಗ್ ವಿತ್ ಅ ಸಿಮ್. ನೆಕ್ಸ್ಟ್ ವಿ ಹ್ಯಾವ್ ಬೇಸ್ ಸ್ಟೇಷನ್ ಸಿಸ್ಟಮ್. ನಾವು ಪ್ರೀವಿಯಸ್ಸಲ್ಲಿ ನೋಡಿದ್ವಿ ಡಯಾಗ್ರಾಮಲ್ಲಿ. ಮೊಬೈಲ್ ಎಕ್ವಿಪ್ಮೆಂಟ್ ಪಕ್ಕ ಒಂದು ಆ್ಯಂಟೆನಾ ಪಕ್ಕ ಒಂದು RBS ಪಕ್ಕ ಒಂದು BSC ಅಂತಿದೆ ಅಂತ. ಆ ಮೂರೂ ಸೇರಿಬಿಟ್ಟು ನಾವೇನಂತ ಕರಿತೀವಿ, BSS ಅಂತ ಕರಿತೀವಿ. ಆ BSSಲ್ಲಿ ಏನಪ್ಪ ಇರುತ್ತೆ ಅಂದರೆ ಆ್ಯಂಟೆನಾ ಸಿಸ್ಟಮ್ ಇರುತ್ತೆ, ರೇಡಿಯೋ ಬೇಸ್ ಸ್ಟೇಷನ್ ಇರುತ್ತೆ, ಮತ್ತು ಬೇಸ್ ಸ್ಟೇಷನ್ ಕಂಟ್ರೋಲ್ ಇರುತ್ತೆ. ಈ ಡಯಾಗ್ರಾಮಲ್ಲಿ ನಮ್ಗೆ ಗೊತ್ತಾಗ್ತಿದೆ. ಅದನ್ನೇ ಒಂದು ಚಿಕ್ಕದು ನಾನು ಕ್ರಾಪ್ ಮಾಡಿ ಹಾಕಿದ್ದೀನಿ. ಬೇಸ್ ಸ್ಟೇಷನ್ ಸಿಸ್ಟಮಲ್ಲಿ ಏನಿರುತ್ತೆ ಅನ್ನೋದು. ಸೊ ರೇಡಿಯೋ ಬೇಸ್ ಸ್ಟೇಷನ್ ಏನು ಕೆಲಸ ಮಾಡುತ್ತೆ ಅಂತ ನೋಡೋಣ. ದ ರೇಡಿಯೋ ಬೇಸ್ ಸ್ಟೇಷನ್ ಸರ್ವ್ಸ್ ಆಸ್ ಎ ಬ್ರಿಡ್ಜ್ ಬಿಟ್ವೀನ್ ಆಲ್ ಮೊಬೈಲ್ ಯೂಸರ್ಸ್ ಇನ್ ದ ಸೆಲ್ಸ್. ಏನು ಮಾಡುತ್ತಿದೆ, ಇಟ್ ಸರ್ವ್ಸ್ ಆಸ್ ಎ ಬ್ರಿಡ್ಜ್ ಬಿಟ್ವೀನ್ ಆಲ್ ಮೊಬೈಲ್ ಯೂಸರ್ಸ್. ನಾನು ಇಲ್ಲಿಂದ ಫೋನ್ ಮಾಡಿದರೆ ಟವರ್ಗೆ ಹೋಗುತ್ತೆ, ಬೇರೆಯವ್ರು ನನಗೆ ಫೋನ್ ಮಾಡಿದ್ರೆ ಹುಡಿಕೊಂಡು ಬಂದು ಯಾವ ಸೆಲ್ಲಲ್ಲಿದೆ ಈ ಟೆಲಿಫೋನ್ ಯೂಸರು ಅಥವಾ ಈ ಮೊಬೈಲ್ ಯೂಸರ್ ಯಾವ ಸೆಲ್ಲಲ್ಲಿದೆ ಅಂತ ಹುಡಿಕೊಂಡು ಬಂದು ಆ ಟವರ್ಗೆ ಆ್ಯಂಟೆನಾಗೆ ಬಂದು ಆ್ಯಂಟೆನಾನು ನನಗೆ ಬರುತ್ತೆ. ಅದಕ್ಕೆ ಇದು ಟ್ಯಾಕ್ಸ್ ಆಸ್ ಎ ಬ್ರಿಡ್ಜ್ ಬಿಟ್ವೀನ್ ದ ಕಾಲ್ಡ್ ಆ್ಯಂಡ್ ಕಾಲಿಂಗ್ ಕಸ್ಟಮರ್. ಆಯಿತಾ. ದ RBS ಈಸ್ ಆಲ್ಸೋ ಕಾಲ್ಡ್ ಆಸ್ ಎ ಬೇಸ್ ಟ್ರಾನ್ಸ್ ರಿಸೀವರ್ ಸ್ಟೇಷನ್. ಇದನ್ನು RBS ಏನಂತ ಏನು ಕರಿತೀವಿ, ರೇಡಿಯೋ ಬೇಸ್ ಸ್ಟೇಷನ್. ಇಟ್ ಆಲ್ಸೋ ಕಾಲ್ಡ್ ಆಸ್ ಎ ಬೇಸ್ ಟ್ರಾನ್ಸ್ ರಿಸೀವರ್ ಸ್ಟೇಷನ್. ಬೋತ್ ಟ್ರಾನ್ಸ್ಮಿಟರ್ ಆ್ಯಂಡ್ ರಿಸೀವರ್ ಆಗಿ ಕೆಲಸ ಮಾಡುತ್ತೆ. ದ ಗ್ರೂಪ್ ಆಫ್ BTS ಆರ್ ಕಂಟ್ರೋಲ್ಡ್ ಬೈ BSC. ಈ ಒಂದು ಸುತ್ತಮುತ್ತ ಇರೋವಂಥ BTS ಸ್ಟೇಷನ್ಸ್ ಅಂದರೆ ರೇಡಿಯೋ ಬೇಸ್ ಸ್ಟೇಷನ್ಸ್ ಇರುತ್ತಲ್ಲ, ಅವೆಲ್ಲ ಒಂದು 16 ಸೇರಿ ಒಂದು BSC ಬೇಸ್ ಸ್ಟೇಷನ್ ಕಂಟ್ರೋಲರ್ ಅಂತ ಇರುತ್ತೆ. ಯಾಕೆಂದರೆ ನೇಮೇ ಹೇಳುತ್ತೆ, ಬೇಸ್ ಸ್ಟೇಷನ್ ಏನು ಮಾಡುತ್ತೆ, ಅದು ಇಟ್ ಕಂಟ್ರೋಲ್ಸ್ ಇನ್ ಒನ್ ಆರ್ ದ ಅದರ್ ವೇ ಟೆಕ್ನಿಕಲಿ ಆರ್ ಸಮ್ ಮೆನಿ ಇಶ್ಯೂಸ್ ಅಕರ್ಸ್. ಅದಕ್ಕೊಂದು ಬೇಸ್ ಸ್ಟೇಷನ್ ಕಂಟ್ರೋಲರ್ ಅಂತಿರುತ್ತೆ. ಈ ಬೇಸ್ ಸ್ಟೇಷನ್ ಕಂಟ್ರೋಲ್ ಅಂಡರಲ್ಲಿ ಸುಮಾರು BTSು ಅವಲಂಬಿತ ಆಗಿರುತ್ತೆ. ದ RBS ಮ್ಯಾನೇಜಸ್, ಸೆಂಡ್ಸ್ ಆ್ಯಂಡ್ ರಿಸೀವ್ಸ್ ಸೈಮಲ್ಟೇನಿಯಸ್ ಮೊಬೈಲ್ ಟ್ರಾಫಿಕ್ ಫ್ರಮ್ ಮೊಬೈಲ್ಸ್ ಟು MSC ವಯಾ BSC. ಸೊ ಇದು ಇಂಪಾರ್ಟೆಂಟ್ ಕೆಲಸ ನೋಡಿ. RBS ಏನು ಮಾಡುತ್ತೆ, ನಾವು ಏನಾದರೂ ಫೋನ್ ಮಾಡಿದ್ರೆ ಆ್ಯಂಟೆನಾ ಮುಖಾಂತರ RBSಗೆ ಹೋಗುತ್ತೆ. ಇಲ್ಲೇ ನಮ್ಗೆ ಗೊತ್ತಾಗ್ತದೆ ಇಂಥವ್ರು ಕಾಲ್ ಮಾಡ್ತಾ ಇದ್ದಾರೆ ಅಂತ RBS ಇನ್ಫಾರ್ಮೇಷನ್ ಕೊಡ್ತಿದ್ದಾಗೆ RBS MSC ಕಳಿಸುತ್ತೆ ಇನ್ಫಾರ್ಮೇಷನ್. ವಯಾ ಯಾರ ಮುಖಾಂತರ ಕಳಿಸುತ್ತೆ, ಬೇಸ್ ಸ್ಟೇಷನ್ ಕಂಟ್ರೋಲ್ ಮುಖಾಂತರ ಎಲ್ಲಿ ಕಳಿಸುತ್ತೆ, MSC ಕಳಿಸುತ್ತೆ. MSC ಮುಂದೆ ಏನು ಮಾಡುತ್ತೆ ಅಂತ ನೋಡೋಣ. ಆಯಿತಾ. ಸೊ ಈಗ ಈ ಎಲ್ಲ RBS ಅಂಡರಲ್ಲಿ ಏನು ಬರುತ್ತೆ, BSC ಬಂದಿರುತ್ತಲ್ವ. ಈ BSC ಏನು ಕೆಲಸ ಮಾಡುತ್ತೆ ಹಾಗಾದರೆ ನಾವು ನೋಡಿದ್ವಿ. ರೇಡಿಯೋ ಬೇಸ್ ಸ್ಟೇಷನ್ ಇಟ್ ಆ್ಯಕ್ಟ್ಸ್ ಆಸ್ ಎ ಬ್ರಿಡ್ಜ್ ಬಿಟ್ವೀನ್ ಕಾಲ್ಡ್ ಆ್ಯಂಡ್ ಕಸ್ಟಮರ್ಸ್ ಅಂತೆಲ್ಲ ನೋಡಿದ್ವಿ. RBSಲ್ಲಿ ಏನು ಮಾಡುತ್ತೆ ಅಂತ ಇವಾಗ ನಾವು ನೋಡಿದ್ವಿ. ಬೇಸ್ ಸ್ಟೇಷನ್ ಕಂಟ್ರೋಲ್ ಏನು ಮಾಡುತ್ತೆ ಅಂದರೆ ದ BSC ಬೇಸಿಕಲಿ ಮ್ಯಾನೇಜಸ್ ದ BTS. ಎಲ್ಲ BTS ಇಲ್ಲಿ ನಾವು ನೋಡ್ಬೋದು. ಬೇಸ್ ಸ್ಟೇಷನ್ ಕಂಟ್ರೋಲಲ್ಲಿ ವಿಲ್ ಬಿ ಕನೆಕ್ಟೆಡ್ ಟು ದ MSC ಅಥವಾ VLR ಅಂತ. ದ BSC ಏನಂತ ಬೇಸಿಕಲಿ ಮ್ಯಾನೇಜ್ ದ BTS ಅಂದರೆ BTS ಎಷ್ಟೊಂದು BTS ಒಂದು BSC ಅಂಡರಲ್ಲಿ ಬರುತ್ತೆ, ಬೇಸ್ ಸ್ಟೇಷನ್ ಕಂಟ್ರೋಲ್ ಮಾಡುತ್ತೆ. ಸೊ ಎಕ್ಸಾಂಪಲ್ ಏನು ಮಾಡುತ್ತೆ ಅಂತ ನಮ್ಗೆ ಅನಿಸ್ಬೋದು. ಈಗ ಪಕ್ಕದ ಸ್ಟೇಷನ್ ಜೊತೆ ಅಕ್ಕಪಕ್ಕ ಸೆಲ್ಸ್ ಹತ್ರ ಎಲ್ಲ ಒಂದು BTSಗಳ ಹತ್ರ ಎಲ್ಲ ಒಂದು ಕಡೆ BSCಗೆ ಕಂಟ್ರೋಲ್ ಇರುತ್ತೆ. ಯಾರಿಗಾದರೂ ಏನಾದರೂ ಸಹಾಯ ಮಾಡಬೇಕಿದ್ರೆ ಏಕದಡಮ್ ಒಂದು ಊರಲ್ಲಿ ಏನೋ ಒಂದು ಹಬ್ಬ ಹುಣ್ಣಿಮೆ ಆಗುತ್ತೆ, ಒಂದು ತುಂಬ ಕ್ರೌಡೆಡ್ ಜಾತ್ರೆ ಗೀತ್ರೆ ಆದಾಗ ಸಬ್ಸ್ಕ್ರೈಬರ್ ಜಾಸ್ತಿ ಆಗಿಬಿಡ್ತಾರೆ. BTS ಆವಾಗ BSCಗೆ ಇನ್ಫಾರ್ಮ್ ಮಾಡುತ್ತೆ, ನೋಡಿ ನಮ್ಮಲ್ಲಿ ಈ ಥರ ತುಂಬ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಿದ್ದಾರೆ ಅಂತ ಒಂದು ಟೆಕ್ನಿಕಲ್ ಇನ್ಫಾರ್ಮೇಷನ್ ಕೊಡುತ್ತೆ BSCಗೆ. BSC ಏನು ಮಾಡುತ್ತೆ, ಅದು ಸುತ್ತಮುತ್ತ ಇರುತ್ತಲ್ಲ ನೇಬರ್ ಸೆಲ್ಸು, ಅವ್ರದ್ದೆಲ್ಲ ಒಂದು ಆ್ಯಂಟೆನಾ ಹೈಟ್ ಜಾಸ್ತಿ ಮಾಡೋದು, ಟ್ರಾನ್ಸ್ಮಿಟಿಂಗ್ ಪವರ್ ಜಾಸ್ತಿ ಮಾಡೋದು, ಸ್ವಲ್ಪ ಏರಿಯಾ ಜಾಸ್ತಿ ಮಾಡೋದು, ಇವ್ರ ಸೆಲ್ಲಲ್ಲಿ ಇರೋದು ಸ್ವಲ್ಪ ಜನಕ್ಕೆ ಕವರ್ ಮಾಡೋ ಕೆಲಸ ಇಮ್ಮಿಡಿಯೇಟಾಗಿ BSC ಅದನ್ನೆಲ್ಲ ಕಂಟ್ರೋಲ್ ಮಾಡುತ್ತೆ. ಏನಾದರೂ ಒಂದು ಈ ರೀತಿ ಟೆಕ್ನಿಕಲ್ ಇಶ್ಯೂಸ್ ಬಂದಾಗ, ಸಬ್ಸ್ಕ್ರೈಬರ್ ಜಾಸ್ತಿ ಆದಾಗ ಅಕ್ಕಪಕ್ಕದ ಒಂದು ಸೆಲ್ಸಿಂದ ಯಾವ್ದಾರ ಸಹಾಯ ಮಾಡೋದಿದ್ರೆ ಸಹಾಯ ಮಾಡೋದಕ್ಕೆ, ಅಥವಾ ಹ್ಯಾಂಡ್ ಆಫ್ ಸಿಗ್ನಲ್ ಮಾಡಬೇಕಾದ್ರೆ ಒಂದು ಸೆಲ್ಲಿಂದ ಒಂದು ಸೆಲ್ ಕಸ್ಟಮರ್ ಹೋಗಬೇಕಾದ್ರೆ ಅದು ಸರ್ವಿಸ್ ಕೊಡೋಕ್ಕೆ ಕಸ್ಟಮರ್ ಗೊತ್ತಿಲ್ಲದ ಹಾಗೆ ಟೆಕ್ನಿಕಲಿ ಯಾವುದೇ ರೀತಿ ಕಾಲ್ ಕಟ್ ಆಗದ ಹಾಗೆ ಮಾಡೋವಂಥ BSCಗಳು ಸಹಾಯ ಮಾಡ್ತವೆ.
ಅದಕ್ಕೆ ಹೇಳೋದು ದ BSc ಪ್ರೊವೈಡ್ಸ್ ಆಲ್ ಕಂಟ್ರೋಲ್ ಫಂಕ್ಷನ್ಸ್ ಆ್ಯಂಡ್ ಫಿಸಿಕಲ್ ಲಿಂಕ್ಸ್ ಬಿಟ್ವೀನ್ MSc ಆ್ಯಂಡ್ BTS. ಇಲ್ಲೇ ನೋಡ್ಬೋದು MScಗೂ ಮತ್ತು ಬೇಸ್ ಸ್ಟೇಷನ್ ಕಂಟ್ರೋಲ್ಗೂ ಅಥವಾ ಬೇಸ್ ಸ್ಟೇಷನ್ ಟ್ರಾನ್ಸ್ಕೋಡರ್ಗೂ ಲಿಂಕ್ ಇರುತ್ತೆ. ಯಾವುದೇ ರೀತಿ ಒಂದು ಕಂಟ್ರೋಲ್ ಫಂಕ್ಷನ್ಸ್ ಆಗಿರ್ಬೋದು ಅಥವಾ ಫಿಸಿಕಲ್ ಲಿಂಕ್ ಇರ್ಬೋದು ಕನೆಕ್ಷನ್. ಇಟ್ ಈಸ್ ಅ ಹೈ ಕೆಪಾಸಿಟಿ ಸ್ವಿಚ್ ದಟ್ ರಿಸರ್ವ್ಸ್ ರೇಡಿಯೋ ಫ್ರೀಕ್ವೆನ್ಸೀಸ್ ಹ್ಯಾಂಡಲ್ಸ್ ದ ಹ್ಯಾಂಡ್ ಓವರ್ ಫ್ರಮ್ BTS ಟು ಅನದರ್ BTS ವಿತಿನ್ ದ BSS ಪರ್ಫಾರ್ಮ್ಸ್ ಪೇಜಿಂಗ್ ಆಫ್ ದ ಮೊಬೈಲ್ ಸ್ಟೇಷನ್. ಸೊ ಇವಾಗ ಒಂದು ಕಸ್ಟಮರ್ ಯೂಸ್ ಒಂದು ಸೆಲ್ಲಿಂದ ಇನ್ನೊಂದು ಸೆಲ್ಗೆ ಹೋಗ್ತಿದ್ರೆ ಅಕಸ್ಮಾತ್ ಸಬ್ಸ್ಕ್ರೈಬರು ಅದನ್ನು ಯಾವುದೇ ರೀತಿ ಇನ್ಫಾರ್ಮೇಷನ್ ಕಟ್ ಆಗದ ಹಾಗೆ ಅದನ್ನು ಮಾಡಬೇಕು. ಇನ್ಫಾರ್ಮೇಷನ್ನು ಸಿಗ್ನಲ್ಲು ಹಾಗೇ ಕಂಟಿನ್ಯೂ ಆಗಬೇಕು, ಸರ್ವಿಸ್ ಕೊಟ್ಕೊಂಡು ಹೋಗ್ತಾ ಇರಬೇಕು. ಅದಕ್ಕೆಲ್ಲ BSc ತುಂಬ ಇಂಪಾರ್ಟೆಂಟಾಗಿ ಕೆಲಸ ಮಾಡುತ್ತೆ. ಈಗ ನಾವು ನೋಡಿದ್ರೆ BSc ಆದಮೇಲೆ ಗೋ ಫಾರ್ NSS ನೆಟ್ವರ್ಕ್ ಸ್ವಿಚಿಂಗ್ ಸಿಸ್ಟಮ್ ವಿಚ್ ಈಸ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಟಿಪಿಕಲ್ ಸೆಲ್ಯುಲರ್ ಸಿಸ್ಟಮ್ಸ್. ಈ NSS ಕನ್ಸಿಸ್ಟಿಂಗ್ ಆಫ್ ಫಾಲೋಯಿಂಗ್ ನೋಡ್ಬೋದು: MSc, HLR, ಗೇಟ್ವೇ ಮೊಬೈಲ್ ಸ್ವಿಚಿಂಗ್ ಸೆಂಟರ್, ಅಥೆಂಟಿಕೇಷನು, ಎಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟರ್ ಇರುತ್ತೆ, ಇಂಟರ್ ವರ್ಕಿಂಗ್ ಲೊಕೇಶನ್ ರಿಜಿಸ್ಟರ್ ಇರುತ್ತೆ, IWF ಇರುತ್ತೆ, ಫ್ಲೆಕ್ಸಿಬಲ್ ನಂಬರಿಂಗ್ ರಿಜಿಸ್ಟರ್ಸ್ ಅಂತ ಇರುತ್ತೆ, SMS ಗೇಟ್ವೇ ಆ್ಯಂಡ್ ಇಂಟರ್ ವರ್ಕಿಂಗ್ ಯೂನಿಟ್ಸ್. ಈಗ ಇಷ್ಟು 9 ಯೂನಿಟ್ಸ್ದು ಇಂಡಿವಿಜುವಲ್ ಆಗಿ ಏನು ಕೆಲಸ ಮಾಡುತ್ತೆ ಅಂತ ನೋಡೋಣ. ಸೊ ಮೊಬೈಲ್ ಸ್ವಿಚಿಂಗ್ ಸೆಂಟರ್ಸ್ ನಾನು ಮುಂಚೆನೇ ಹೇಳಿದೆ. ಮೊಬೈಲ್ ಸ್ವಿಚಿಂಗ್ ಸೆಂಟರು ಒಂದಲ್ಲ ಒಂದು ರೀತಿ ನೆಟ್ವರ್ಕ್ ಸ್ವಿಚಿಂಗ್ ಸರ್ವಿಸ್ ಸ್ಟೇಷನ್ ಎಲ್ಲ ರೀತಿ ಕನೆಕ್ಟ್ ಆಗಿರುತ್ತೆ MScಗೆ. MSc ವಿಲ್ ಹ್ಯಾವ್ ದ ಕಂಪ್ಲೀಟ್ ಇನ್ಫಾರ್ಮೇಷನ್ ಆಫ್ ದ ನೆಟ್ವರ್ಕ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಆಲ್ಸೋ ಫ್ರಮ್ BSS ಎಲ್ಲ ಇನ್ಫಾರ್ಮೇಷನ್ MSc ಎತ್ತಿರುತ್ತೆ. ಇದನ್ನು ನಾವೇನು ಮಾಡ್ತೀವಿ, ಮೊಬೈಲ್ ಸ್ವಿಚಿಂಗ್ ಸೆಂಟರ್ ಅಂತ ಕರಿತೀವಿ ಇದಕ್ಕೆ. ಇಟ್ ಈಸ್ ಆಲ್ಸೋ ಗಿವ್ ದ ಅನದರ್ ನೇಮ್ ಇಸ್ ಕಾಲ್ಡ್ ಅಸ್ VLR, ವಿಸಿಟರ್ ಲೊಕೇಶನ್ ರಿಜಿಸ್ಟರ್ಸ್ ಅಂತ ಕೂಡ ಕರಿತೀವಿ. ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಕನೆಕ್ಟಿಂಗ್ ಆಲ್ ಮೊಬೈಲ್ಸ್ ಟು PSTN ಇನ್ ಎ ಸೆಲ್ಯುಲರ್ ಸಿಸ್ಟಮ್. ಮೇನ್ ಕೆಲಸ ಒಂದೇ ವರ್ಡಲ್ಲಿ ಹೇಳ್ಬೇಕಂದ್ರೆ MSc ಇಸ್ ದ ರೆಸ್ಪಾನ್ಸಿಬಲ್ ಟು ಕನೆಕ್ಟ್ the phone to the public switch telephone network. So each mobile communication via radio with one of the base station and may be handed off to any number of base station throughout the duration of the call. ಒಂದ್ಸಲ ನಾವೇನಾದರೂ ಮೊಬೈಲ್ ಫೋನ್ ಮಾಡಿ ಕಾಲ್ ಎಸ್ಟಾಬ್ಲಿಷ್ ಆಯಿತು ಅಂದರೆ ಇಲ್ಲ ಅದರ್ ಎಂಡ್ ಕಾಲ್ ಕನೆಕ್ಟ್ ಮಾಡಬೇಕು, ಇಲ್ಲ ನಾವು ಫೋನ್ ಯಾರು ಮಾಡ್ತಾರೋ ಅವ್ರು ಕಟ್ ಮಾಡಬೇಕು, ಇಲ್ಲ ಯಾರು ರಿಸೀವ್ ಮಾಡಿರ್ತಾರೋ ಅವ್ರು ಕಟ್ ಮಾಡಬೇಕು. ಅಲ್ಲಿವರೆಗೂ ಕಾಲ್ ಎಸ್ಟಾಬ್ಲಿಷ್ ಆಗಿಬಿಟ್ಟಿರುತ್ತೆ. ಎಷ್ಟು ಹೊತ್ತು ಡ್ಯೂರೇಷನ್ ಮಾತಾಡಿದ್ರು ಕಾಲ್ ಎಸ್ಟಾಬ್ಲಿಷ್ ಆಗುತ್ತೆ. ಒಂದ್ಸಲ ಅದು ಎಸ್ಟಾಬ್ಲಿಷ್ ಆದರೆ ಬೋತ್ ವೇ ದೇ ಮೇ ಸ್ಟಾರ್ಟ್ ಕಮ್ಯುನಿಕೇಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ಆಟೋಮೆಟಿಕ್ಕಾಗಿ ಅಥವಾ ಅದಾಗಿ ಕಾಲ್ ಕಟ್ಟಾಗಲ್ಲ. ಈದರ್ ಒನ್ ಆಫ್ ದ ಪರ್ಸನ್ ಶುಡ್ ಕಾಲ್ ಡಿಸ್ಕನೆಕ್ಟ್ ಮಾಡಬೇಕು ಅಥವಾ ಕಾಲ್ ಎಂಡ್ ಮಾಡಬೇಕು. ಅಲ್ಲಿವರೆಗೂ ಕೂಡ ಎಸ್ಟಾಬ್ಲಿಷ್ ಆಗಿಬಿಟ್ಟಿರುತ್ತೆ ಕನೆಕ್ಷನ್ಸು. ಅದು ಜವಾಬ್ದಾರಿ ಕೂಡ ಇದ್ದೇ ಇರುತ್ತೆ. ಆಯಿತಾ. ಎ ಟಿಪಿಕಲ್ MSc ಹ್ಯಾಂಡಲ್ಸ್ 1 lakh ಸೆಲ್ಯುಲರ್ ಸಬ್ಸ್ಕ್ರೈಬರ್ಸ್ ಆ್ಯಂಡ್ 5,000 ಸೈಮಲ್ಟೇನಿಯಸ್ ಕಾನ್ವರ್ಸೇಷನ್ ಅಟ್ ಎ ಟೈಮ್. 1 ಲಕ್ಷ ಜನ ಎಲ್ಲ ಸಬ್ಸ್ಕ್ರೈಬರ್ನ ಅದೇನು ಮಾಡುತ್ತೆ, ಟಿಪಿಕಲಿ ಹ್ಯಾಂಡಲ್ಸ್. ಅಷ್ಟು ಕೆಪಾಸಿಟಿ ಇದೆ MScಗೆ. ಆಮೇಲೆ ದ VLR ಅಂತ ಹೇಳಿದ್ವಿ, ವಿಸಿಟರ್ ಲೊಕೇಶನ್ ರಿಜಿಸ್ಟರ್ ಅಂತ ನೇಮ್ ಹೇಳುತ್ತೆ. ವಿಸಿಟರ್ ಲೊಕೇಶನ್ ರಿಜಿಸ್ಟರ್ ಯಾರು ನಮಗೆ ನಮ್ಮ ಒಂದು ಹೋಮ್ ಲೊಕೇಶನ್ ರಿಜಿಸ್ಟರ್ ಅಥವಾ ನಮ್ಮ ಒಂದು ಲೊಕೇಶನಿಗೆ ಬರ್ತಾರೋ ಅವ್ರದ್ದು ಕಂಪ್ಲೀಟ್ ಇನ್ಫಾರ್ಮೇಷನ್ನ ತೊಗೊಳುತ್ತೆ. ಹೇಗೆ ಅಂತ ನೋಡೋಣ. ದ VLR ಇಸ್ ಅ ಡೇಟಾಬೇಸ್ ಕಂಟೈನ್ಸ್ ಟೆಂಪ್ರವರಿ ಇನ್ಫಾರ್ಮೇಷನ್ ಅಬೌಟ್ ಅ ಸಬ್ಸ್ಕ್ರೈಬರ್ ದಟ್ ಈಸ್ ನೀಡೆಡ್ ಬೈ ದ MSc ಇನ್ ಆರ್ಡರ್ ಟು ಸರ್ವಿಸ್ ವಿಸಿಟಿಂಗ್ ಸಬ್ಸ್ಕ್ರೈಬರ್ಸ್. ಯಾವುದಾದ್ರು ಬೇರೆ ರಾಜ್ಯದಿಂದ ಅಥವಾ ಬೇರೆ ದೇಶದಿಂದ ನಮ್ಮ ರಾಜ್ಯಕ್ಕೆ ಬಂದರೆ ಅವ್ರ ಹತ್ರ ಇರೋ ಒಂದು ಫೋನ್ ಆಪ್ರೇಟ್ ಮಾಡಿ ಟ್ರೈ ಮಾಡ್ತಾರೆ ಕಾಲ್ ಕನೆಕ್ಟ್ ಮಾಡೋಕ್ಕೆ, ಅಥವಾ ಇನ್ಕಮಿಂಗ್ ಕಾಲ್ ಅಥವಾ ಔಟ್ ಗೋಯಿಂಗ್ ಕಾಲ್ ಔಟ್ ಗೋಯಿಂಗ್ ಮಾಡೋಕ್ಕೆ ಪ್ರಯತ್ನ ಮಾಡ್ಬೋದು ಅಥವಾ ಇನ್ಕಮಿಂಗ್ ಬರ್ಬೋದು ಅವರಿಗೆ. ಅವರೊಮ್ಮೆ ಇಲ್ಲಿಗೆ ಬಂತು ಅಂದರೆ ಅವ್ರದ್ದು ಕಂಪ್ಲೀಟ್ ಇನ್ಫಾರ್ಮೇಷನ್ನು MSc ತೊಗೊಳತ್ತೆ. ಅದಕ್ಕೆ VLR ಏನು ಮಾಡುತ್ತೆ, ವಿಸಿಟರ್ ಲೊಕೇಶನ್ ರಿಜಿಸ್ಟರ್. ಯಾರು ಎಷ್ಟು ಗಂಟೆಗೆ ಇಲ್ಲಿ ಬಂದು ಅವ್ರದ್ದು ಮೊಬೈಲು, ಅವ್ರ ಹ್ಯಾಂಡ್ಸೆಟ್ ಏನು, ಅವ್ರದ್ದು ಯಾವ ಮೊಬೈಲು, ಅವ್ರ ಸರ್ವಿಸ್ ಪ್ರೊವೈಡರ್ ಯಾರು, ಆ ಪರ್ಸನ್ಸ್ ಗೊತ್ತಿರಲ್ಲ. ಅವ್ರದ್ದು ಡೀಟೇಲ್ಸು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿರುತ್ತೋ ಆ ರಾಜ್ಯಕ್ಕೆ ಇನ್ಫಾರ್ಮೇಷನ್ ಕಳಿಸ್ಬಿಟ್ಟು ಈ ವೆದರ್ ಈಸ್ ಅನ್ ಅಥೆಂಟಿಕೇಟೆಡ್ ಅಥವಾ ಆಥರೈಸ್ಡ್ ಯೂಸರಾ ಅನ್ನೋದನ್ನು ನಾವು ತಿಳ್ಕೊಂಡಿರ್ತದೆ. ಅದು ಬ್ಯಾಕಪ್ ವೆರಿಫಿಕೇಷನ್ ಅಂತ ಹೇಳ್ತಲ್ಲ, ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಮಾಡ್ಕೊಂಡ್ಬಿಡ್ತಾರೆ ಯಾರೇ ಒಂದು ಅದನ್ನೆಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ವಿಸಿಟರ್ ಲೊಕೇಶನ್ ರಿಜಿಸ್ಟರಲ್ಲಿ ಎನ್ರೋಲ್ ಆಗಿಬಿಟ್ಟಿರುತ್ತೆ. ಅದಕ್ಕೆ ಒಮ್ಮೊಮ್ಮೆ ನಾವು ಒಂದು ರಾಜ್ಯಕ್ಕೆ ಹೋದಾಗ ವೆಲ್ಕಮ್ ಟು ಅವರ್ ಸ್ಟೇಟ್ ಅಂತ ಯಾವುದೋ ಒಂದು ಸ್ಟೇಟು ವೆಲ್ಕಮ್ ಅಂತ ಒಂದು ಮೆಸೇಜು ಪಾಪಪ್ ಆಗುತ್ತೆ.
ಯಾಕಂದರೆ ನೆಟ್ವರ್ಕ್ ನಮಗೆ ಸಿಗುತ್ತಲ್ಲ. ಸೊ ನಾವು ಅವರ ಒಂದು ರಾಜ್ಯಕ್ಕೆ ಹೋಗಿದಾಗ ಸ್ಟಾರ್ಟಿಂಗೇ ಅದರ ವೆಲ್ಕಮ್ ಟು ಅವರ್ ಸ್ಟೇಟ್ ಅಂತ ಹೇಳ್ಬಿಟ್ಟು ಒಂದು ಮೆಸೇಜ್ ಬರ್ತದೆ. ದ ಶೋಸ್ ದಟ್ ವಿಸಿಟರ್ ಲೊಕೇಶನ್ ರಿಜಿಸ್ಟರಲ್ಲಿ ನಮ್ಮ ಬಗ್ಗೆ ಎಲ್ಲ ಡೀಟೇಲ್ಸು ರಿಜಿಸ್ಟರ್ ಆಗುತ್ತೆ ಅಂತ ಅರ್ಥ. ದ VLR ಈಸ್ ಆಲ್ವೇಸ್ ಇಂಟಿಗ್ರೇಟೆಡ್ ವಿತ್ MSC. ಈ ವಿಸಿಟರ್ ಲೊಕೇಶನ್ ರಿಜಿಸ್ಟರು ಮತ್ತು MSC ಎರಡೂ ಇಂಟಿಗ್ರೇಟೆಡ್, ಒಂದೇ ಕಡೆ ಒಂದೇ ಬ್ಲಾಕ್ ಅದು. ವೆನ್ ಎ ಮೊಬೈಲ್ ಸ್ಟೇಷನ್ ರೋಮ್ಸ್ ಇನ್ ಟು ದ ನ್ಯೂ MSC ಏರಿಯಾ, ಯಾವ್ದಾದ್ರು ಮೊಬೈಲು ಹೊಸ MSC ಏರಿಯಾಗೆ ಬಂದರೆ ದ VLR ಕನೆಕ್ಟೆಡ್ ಟು ದ MSC ವಿಲ್ ರಿಕ್ವೆಸ್ಟ್ ಡೇಟಾ ಅಬೌಟ್ ದ ಮೊಬೈಲ್ ಸ್ಟೇಷನ್ ಫ್ರಮ್ HLR. ಸೊ HLR ಅಂದ್ರೇನು? ಹೋಮ್ ಲೊಕೇಶನ್ ರಿಜಿಸ್ಟರ್. ಈಗ ನಮ್ಗೆ ಯಾರೋ ಬೇರೆ ರಾಜ್ಯದಿಂದ ಬಂದಿದ್ದರೆ ಅವರ ರಾಜ್ಯ ಅದು ಹೋಮ್ ಲೊಕೇಶನ್ ರಿಜಿಸ್ಟರ್, ಅಲ್ಲಿಂದ ಕಂಪ್ಲೀಟ್ ಇನ್ಫಾರ್ಮೇಷನ್ನು VLR ತೊಗೊಳತ್ತೆ details. If the mobile station makes a call, the VLR will have the information needed for call setup without having integrated with HLR each time. ಪ್ರತಿ ಸಲ ಹೋಮ್ ಲೊಕೇಶನ್ ರಿಜಿಸ್ಟರ್ಗೆ ಹೋಗಿ ನೀನು ಈ ಥರ ಅಂತ ಹೋಗಿ ಕೇಳೋದಲ್ಲ. ಒಂದ್ಸಲ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಮಾಡಿಬಿಟ್ಟು ಅದು ಇನ್ಫಾರ್ಮೇಷನ್ ತೊಗೊಂಡು VLRಗೆ ವಿಸಿಟರ್ ಲೊಕೇಶನ್ ರಿಜಿಸ್ಟರ್ ಕಂಪ್ಲೀಟ್ ಆ ಸಬ್ಸ್ಕ್ರೈಬರ್ ಡೀಟೇಲ್ಸ್ ಕನೆಕ್ಟ್ ಮಾಡಿಬಿಟ್ಟು ಆಥರೈಸೇಷನ್ ಎಲ್ಲ ನೋಡಿಕೊಂಡು ಯಾಕೆ ಬೇಕಿದ್ದು ಅಂತ ಅಂದರೆ ಸಮ್ಟೈಮ್ಸ್ ಕಾಲ್ STD ಆಗಿರುತ್ತೆ, ಕೆಲವೊಂದು ಲೋಕಲ್ ಕಾಲ್ ಅಂತ ಇರುತ್ತೆ, ಲೋಕಲ್ ಕಾಲ್ಸು IST ಈ ಥರದಕ್ಕೂ ಒಂದು ಗೊತ್ತಾಗ್ತದೆ. ಆಮೇಲೆ ಆ ಒಂದು ಹೋಮ್ ಲೊಕೇಶನ್ ರಿಜಿಸ್ಟರ್ ಅಂದರೆ ಆ ರಾಜ್ಯದವರು ಅಂತ ಕಲ್ಪನೆ ಮಾಡಿಕೊಂಡು ಆ ರಾಜ್ಯ ಅವ್ರಿಗೆ ಲೋಕಲ್ಲು. ಎಕ್ಸಾಂಪಲ್ ನಾನು ಕರ್ನಾಟಕದಲ್ಲಿದ್ದರೆ ನನಗೆ ಹೋಮ್ ಲೊಕೇಶನ್ ರಿಜಿಸ್ಟರ್ ಯಾವುದು ಅಂದರೆ ಕರ್ನಾಟಕ, ಯಾಕಂದ್ರೆ ಅದು ನನ್ನ ಸ್ಟೇಟು. ಸೊ ಅದು ಒಂದು ಹೋಮ್ ಲೊಕೇಶನ್ ರಿಜಿಸ್ಟರ್. ನಾನು ಒಂದ್ಸಲ ಮೈಸೂರಿಂದ ನಾನು KR ನಗರ ಹೋಗ್ಬೋದು, ಮೈಸೂರಿಂದ ನಾನು ಹುಬ್ಳಿಗೆ ಹೋಗ್ಬೋದು, ಬಾಗಲಕೋಟೆಗೆ ಹೋಗ್ಬೋದು. ಅದಾದ ನಾನು ಹೋಮ್ ಲೊಕೇಶನ್ ರಿಜಿಸ್ಟರ್ ಇರುತ್ತೆ. ನಾನು ಯಾವಾಗ ನನ್ನ ರಾಜ್ಯ ಬಿಟ್ಟು ಪಕ್ಕದ ರಾಜ್ಯಕ್ಕೆ ಹೋಗ್ತೀನಿ ಆಗ ಏನು ಮಾಡುತ್ತೆ, ನನ್ನಲ್ಲಿರೋರು ಆ ಸಬ್ಸ್ಕ್ರೈಬರ್ ಅವರು ನಮ್ಮ ರಾಜ್ಯಕ್ಕೆ HLRಗೆ ಕಳಿಸಿ ನನ್ನ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ತೊಗೋತಾರೆ. ಆ ಥರ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಮಾಡ್ಕೊಂಡಿರ್ತಾರೆ. ಪ್ರತಿ ಸಲ HLRಗೆ ಹೋಗಿ ಕೇಳಲ್ಲ, ಒಂದು ಸಲ ವೆರಿಫೈ ಮಾಡಿ ಇಟ್ಕೊಂಡ್ಬಿಡ್ತಾರೆ ಅದನ್ನು. ಓಕೆನಾ? ಸೊ ಅದಕ್ಕೆ ಅದನ್ನು ವಿಲ್ಸಿ. ಈಗ ಗೊತ್ತಾಯ್ತಲ್ಲ ವಾಟ್ ಈಸ್ VLR ಅಂತ ಗೊತ್ತಾಯ್ತಲ್ಲ. ವಿಸಿಟರ್ ಲೊಕೇಶನ್ ರಿಜಿಸ್ಟರ್, ಯಾರೇ ವಿಸಿಟರ್ಸ್ ಬಂದರೂ ಅವ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನು ರಿಜಿಸ್ಟರ್ ಆಗುತ್ತೆ. ನೆಕ್ಸ್ಟ್ ವಿ ಹ್ಯಾವ್ ಒಂದು HLR. ನೋಡಿ MSC ಎಲ್ಲ HLRಗೆ ಕನೆಕ್ಟ್ ಆಗಿರುತ್ತೆ. MSC ಅಥವಾ VLRಗೆ HLR ಕನೆಕ್ಟ್ ಆಗಿರುತ್ತೆ. ಈ HLR ಅದೇ ಹೋಮ್ ಲೊಕೇಶನ್ ರಿಜಿಸ್ಟರು. The home location register is a database used for storage and management of subscriptions. ಒಬ್ಬ ಸಬ್ಸ್ಕ್ರೈಬರ್ದು ಕಂಪ್ಲೀಟ್ ಡೀಟೇಲ್ಸ್ ಹೋಮ್ ಲೊಕೇಶನ್ ರಿಜಿಸ್ಟ್ರಲ್ಲಿ ರಿಜಿಸ್ಟರ್ ಆಗಿರುತ್ತೆ. ಯಾಕೆಂದರೆ ನಾನು ಹೇಳಿದೆ, ಯಾವುದಾದ್ರೂ VLR ವಿಸಿಟರ್ ಲೊಕೇಶನ್ ರಿಜಿಸ್ಟರ್ ಬಂದಾಗ ಅವರೆಲ್ಲಿ ಕಳಿಸ್ತಾರೆ, HLRಗೆ ಕಳಿಸೋದು, ಏನಾದ್ರು ಅವನ ಬಗ್ಗೆ ಏನು ಡೀಟೇಲ್ಸ್ ಕಳಿಸಪ್ಪ ನನಗೆ ಅಂತ. ಹಾಗೆ ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಬಿಡ್ತಾರೆ. ಹಾಗಾಗಿ ಹೋಮ್ ಲೊಕೇಶನ್ ರಿಜಿಸ್ಟರ್ ಒಂದು ಸಲ ನೀವು ಸಿಮ್ ತೊಗೊಂಡು ಅಥವಾ ಒಂದು ಸಲ ನೀವು ಎನ್ರೋಲ್ ಆಗಿಬಿಟ್ರೆ, ಸಬ್ಸ್ಕ್ರೈಬ್ ಆಗಿಬಿಟ್ರೆ, ನಿಮ್ಮ ಬಗ್ಗೆ ಡೀಟೇಲ್ಸ್ ಸರ್ವಿಸ್ ಪ್ರೊವೈಡರು ಎಲ್ಲಿ ಕೊಟ್ಟಿರ್ತಾರೆ, HLRಗೆ ಡೀಟೇಲ್ಸ್ ಕೊಟ್ಬಿಟ್ಟಿರ್ತಾರೆ. ಸೊ ದ HLR ಸ್ಟೋರ್ಸ್ ಪರ್ಮನೆಂಟ್ ಡೇಟಾ ಅಬೌಟ್ ಸಬ್ಸ್ಕ್ರೈಬರ್ಸ್. ಟೆಂಪ್ರವರಿ ಎಲ್ಲ ಏನದು ಪರ್ಮನೆಂಟ್ ಸಬ್ಸ್ಕ್ರೈಬರ್ಸ್, ಇನ್ಕ್ಲೂಡಿಂಗ್ ಸಬ್ಸ್ಕ್ರೈಬರ್ ಸರ್ವಿಸ್ ಪ್ರೊಫೈಲ್, ನಮ್ಮ ಪ್ರೊಫೈಲ್ ಬಗ್ಗೆ, ಲೊಕೇಶನ್ ಇನ್ಫಾರ್ಮೇಷನ್, ನಾವು ಯೂಶ್ವಲಿ ಎಲ್ಲಿರ್ತೀವಿ ಬಗ್ಗೆ, ಮತ್ತು ಆ್ಯಕ್ಟಿವಿಟಿ ಸ್ಟೇಟಸ್ ನಾವು ಯಾವ್ಯಾವು ನಮ್ಮ ಮೊಬೈಲಲ್ಲಿ ಏನೇನು ಆ್ಯಕ್ಟಿವೇಟ್ ಮಾಡ್ಕೊಂಡಿದ್ದೀವಿ. ಒಂದು ಎಕ್ಸಾಂಪಲ್ಲು ಡೇಟಾ ರೀಚಾರ್ಜ್ ಮಾಡಿಸಿದ್ದೀವ, ಅಥವಾ ಇಂಟರ್ನ್ಯಾಷನಲ್ ಕಾಲ್ ಆ್ಯಕ್ಟಿವೇಟ್ ಮಾಡಿಸಿದ್ದೀವ, ಏನೇನು ರೋಮಿಂಗ್ ಆ್ಯಕ್ಟಿವೇಟ್ ಮಾಡಿಸಿದ್ದೀವಿ, ಏನೇನು ಮಾಡಿರ್ತೀವಿ ನಾವು, ಅದೆಲ್ಲ ನಮಗೆ ಆ ಥರ ಆ್ಯಕ್ಟಿವಿಟಿ ಸ್ಟೇಟಸ್ ಎಲ್ಲ ಕೂಡ ನಮ್ಮ HLRಲ್ಲೇ ಅಪ್ಡೇಟ್ ಆಗಿರುತ್ತೆ. ವೆನ್ ಎ ಇಂಡಿವಿಜುವಲ್ ಬೈಸ್ ಅ ಸಬ್ಸ್ಕ್ರಿಪ್ಷನ್ ಫ್ರಮ್ ಒನ್ ಆಫ್ ದ PCS ಪರ್ಸ್ನಲ್ ಕಮ್ಯುನಿಕೇಷನ್ ಸರ್ವಿಸಲ್ಲಿ ಯಾವಾಗ ಸಬ್ಸ್ಕ್ರೈಬ್ ತಗೋತಾರೆ, ಆಪ್ರೇಟರ್ಸ್ he or she is registered in HLR ಆಫ್ ದ ಆಪ್ರೇಟರ್. ಒಂದು ಸಲ ನೀವು ರಿಜಿಸ್ಟರ್ ಆಯಿತು, ನಿಮ್ಮೆಲ್ಲ ಮಾಹಿತಿ ಕೂಡ HLRಲ್ಲಿ ಸಿಗುತ್ತೆ. ಸೊ ನೆಕ್ಸ್ಟ್ ವಿ ಹ್ಯಾವ್ ಒನ್ ಅಥೆಂಟಿಕೇಷನ್. ಈಗ ಡಯಾಗ್ರಾಮಲ್ಲಿ ನೋಡಿ, ಆ HLRಗೆ ಒಂದು ಅಥೆಂಟಿಕೇಷನ್ನು ಬೈ ಡೈರೆಕ್ಷನಲ್ಲಿ ಆರೋ ಮಾರ್ಕಲ್ಲಿ ತೋರಿಸ್ತಾ ಇದೆ. The authentication provides authentication and encryption parameters that verify the user identity and ensure the confidentiality of each call. ಸೊ ಒಂದ್ಸಲ ನೀವು ಅಥೆಂಟಿಕೇಷನ್ನ ವೆದರ್ ಟು ಮೇಕ್ ಎ ಕಾಲ್ ಸೆಟಪ್ ಮಾಡೋಕ್ಕೆ ಅಥೆಂಟಿಕೇಷನ್ನ ಇಲ್ವ ಅನ್ನೋದು ಅಥೆಂಟಿಕೇಷನ್ ಸೆಂಟರಲ್ಲಿ ಕಾನ್ಫಿಡೆನ್ಷಿಯಲಿಟಿ ಆಫ್ ಈಚ್ ಕಾಲ್ಗೆ ಅದು ಅಥೆಂಟಿಕೇಟ್ ಮಾಡುತ್ತೆ. The authenticate protects network operators from different types of fraud found in today's cellular world. ಯಾಕೆ ಬೇಕಂತಂದ್ರೆ ಅನ್ಆಥರೈಸ್ಡ್ ಪರ್ಸನ್ಸು ಅಥವಾ ಅನ್ಅಥೆಂಟಿಕೇಟೆಡ್ ಪರ್ಸನ್ಸು ಅಥವಾ ಮೊಬೈಲು ಶುಡ್ ನಾಟ್ ಬಿ ಎನ್ಕರೇಜ್ಡ್. ಸೊ ಈ ಥರ ಇದ್ದರೆ ಅದರ ಫ್ರಾಡ್ ಅಂತ ಇತ್ತಂದರೆ ಅದು ಗೊತ್ತಾಗಬೇಕು ಯಾರು ಏನು ಅಂತ. ಅದಕ್ಕೆ ಮುಂಚೆ ಎಲ್ಲ ಒಂದು ಸಿಮ್ ಎಲ್ಲ ಕೊಟ್ಬಿಡ್ತಾಯಿದ್ರು, ಆಮೇಲೆ 15 ದಿವಸದಲ್ಲಿ ಒಳಗಡೆ ಅದನ್ನು ನಾವು
ನಾವು ಅದು KYC ಕೊಟ್ಬಿಟ್ಟು ಮಾಡ್ಕೋಬೇಕು. ಈಗ ಆಗಲ್ಲ, ಈಗ ಆ ಕ್ಷಣದಲ್ಲೇ ಕೂಡ ವಿ ಕ್ಯಾನ್ ಮೇಕ್ ಎ KYC ಸಬ್ಸ್ಕ್ರಿಪ್ಷನ್ಸು ಡೀಟೇಲ್ಸ್ ಎಲ್ಲ ಗೊತ್ತಾಗ್ಬಿಡ್ತದೆ ಆಯಿತಾ. ಸೊ ಈ ಥರ ನಾವು ಒಂದು ಅಥೆಂಟಿಕೇಷನ್ ಸೆಂಟರ್ ಇರುತ್ತೆ, ಅದ್ರ ಕೆಲಸನೇ ಅದು ವೆದರ್ ಈಸ್ ಅಥೆಂಟಿಕೇಟೆಡ್ ಕಾಲ ಅಲ್ವಾ ಅನ್ನೋದನ್ನ ವೆರಿ ಮಾಡೋಕ್ಕೆ, ಯಾಕಂದರೆ ಬಿಕಾಸ್ ಆಫ್ ಫ್ರಾಡ್ ನವ ಡೇಸ್. ಸೊ ನೆಕ್ಸ್ಟ್ ವಿ ಹ್ಯಾವ್ ಎಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟರ್ಸ್. ನಾವು ಪ್ರೀವಿಯಸ್ ಇದರಲ್ಲಿ ನೋಡ್ಬೋದು EIR ಅಂತ ಇದೆ ಬ್ಲಾಕ್ ಡಯಾಗ್ರಾಮಲ್ಲಿ. ಈ ಎಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟರ್ ಏನು ಮಾಡುತ್ತೆ ಅಂದರೆ ಇಟ್ ಇಸ್ ಅ ಡೇಟಾ ಬೇಸ್ ದಟ್ ಕಂಟೈನ್ಸ್ ಇನ್ಫಾರ್ಮೇಷನ್ ಅಬೌಟ್ ದ ಐಡೆಂಟಿಟಿ ಆಫ್ ಮೊಬೈಲ್ ಎಕ್ವಿಪ್ಮೆಂಟ್. ಸೊ ನೇಮ್ ಹೇಳ್ತಾ ಇದೆ ಎಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟರ್. ಯಾವ ಎಕ್ವಿಪ್ಮೆಂಟ್ನ ನೀವು ಯೂಸ್ ಮಾಡ್ತಾ ಇದ್ದೀರಾ, ನಿಮ್ಮ ಸಿಮ್ ಆಗ್ತಾ ಇದ್ದೀರಾ, ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ IMEI ನಂಬರು, ಅದು ಮೊಬೈಲ್ ಎಲ್ಲ ಡೀಟೇಲ್ಸು ಇಲ್ಲಿ ಆ EIR ಇಟ್ಕೊಬಿಟ್ಟಿರುತ್ತೆ. ಇಂಥ ಸಿಮ್ಮಲ್ಲಿ ಹಾಕ್ಕೊಂಡು ಯೂಸ್ ಮಾಡ್ತಾಯಿದ್ರು ಅನ್ನೋದು ಡೀಟೇಲ್ಸ್ ಕೂಡ ಅದರಲ್ಲಿ ಇರುತ್ತೆ. ಇದು ಯಾಕೆ ಬೇಕಂತಂದರೆ EIR ಈಸ್ ಅ ಡೇಟಾ ಬೇಸ್ ದಟ್ ಕಂಟೈನ್ಸ್ ಇನ್ಫಾರ್ಮೇಷನ್ ಅಬೌಟ್ ದ ಐಡೆಂಟಿಟಿ ಆಫ್ ಮೊಬೈಲ್ ಎಕ್ವಿಪ್ಮೆಂಟ್ ದಟ್ ಪ್ರಿವೆಂಟ್ಸ್ ಕಾಲ್ ಫ್ರಮ್ ಸ್ಟೋಲನ್, ಅನ್ಆಥರೈಸ್ಡ್ ಆರ್ ಡಿಫೆಕ್ಟಿವ್ ಮೊಬೈಲ್ ಸ್ಟೇಷನ್. ಏನಂದರೆ ಯಾರಾದರೂ ಈಗ ಕದ್ದಿ ಅಥವಾ ಸ್ಟೋಲನ್ ಮಾಡ್ಕೊಂಡಿರ್ತಾರೆ, ಅಥವಾ ಯಾರೋ ಕಳ್ತನ ಆಗಿಬಿಟ್ಟಿರುತ್ತೆ ಮೊಬೈಲು, ಆ ಮೊಬೈಲ್ಗೆ ಸಿಮ್ ಹಾಕ್ಬಿಟ್ಟು ಫೋನ್ ಮಾಡಿದರೆ ಯಾರ ಸಿಮ್ಮು ಕಳ್ತನ ಆಗಿತ್ತು ಕಂಪ್ಲೇಂಟ್ ಮಾಡಿದ್ದಾರೆ, ಮತ್ತು ಯಾವ ಸಿಮ್ ಹಾಕಿ ಕಾಲ್ ಮಾಡಿದ್ರು ಆ ಪರ್ಸನ್ ಯಾರು, ಅವ್ರು ಯಾರ ಹೆಸರಲ್ಲಿದೆ ಆ ಸಿಮ್ಮು, ಈ ಥರ ಅಂಥದ್ದೆಲ್ಲ ಇನ್ಫಾರ್ಮೇಷನ್ ಗೊತ್ತಾಗ್ಬಿಡುತ್ತೆ. ಅದಕ್ಕೋಸ್ಕರ ಎಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟರ್ ಅಂತಿರುತ್ತೆ. ನಾವು ಯಾವುದು ಯೂಸ್ ಮಾಡ್ತಾ ಇದ್ದೀವಿ ಅದು ಎಕ್ವಿಪ್ಮೆಂಟ್ದು ಡೀಟೇಲ್ಸು IMEI ನಂಬರ್ ಸಮೇತ ಅಲ್ಲಿ ರೆಕಾರ್ಡ್ ಆಗಿಬಿಟ್ಟಿರುತ್ತೆ. So mobile station can be blacklisted indicating that it has been reported stolen or missing. ಸೊ ನಾವೇನು ಮಾಡ್ಬೋದು, ಯಾರಾದರೂ ಸ್ಟೋಲನ್ ಆಗಿದೆ ಅಂತ ಕಂಪ್ಲೇಂಟ್ ಆಗಿದ್ದರೆ ನಮ್ಮದು IMEI ನಂಬರ್ ಈ ಥರ, ನಮ್ಮ ಪರ್ಚೇಸ್ ಬಿಲ್ ಈ ಥರ ಇದೆ ಅಂತ ನಾವು ಕಂಪ್ಲೇಂಟ್ ಮಾಡಿದರೆ ಆ IMEIನ ಬ್ಲಾಕ್ ಲಿಸ್ಟ್ಗೆ ಹಾಕ್ಬಿಟ್ಟಿರ್ತಾರೆ. ಸೊ ಆ IMEI ನಂಬರಿಂದ ಯಾರೇ ಫೋನ್ ಮಾಡಿ ಪ್ರಯತ್ನ ಮಾಡಿದರೂ ಕೂಡ ಆ ಫೋನು ಹೋಗಲ್ಲ, ಯಾಕೆಂದರೆ ಅದು ಎಲ್ಲಿಗಿದೆ ಬ್ಲಾಕ್ ಲಿಸ್ಟಲ್ಲಿದೆ. ಹಾಗಾಗಿ ಕಾಲ್ ಮಾಡಿರೋ ಆ ಎಕ್ವಿಪ್ಮೆಂಟಿಂದ ಅಥವಾ ನಮ್ಮ ಆ ಸೆಟ್ಟಿಂದ ಬ್ಲಾಕ್ ಲಿಸ್ಟ್ ಮಾಡಿರೋಂಥ ಸೆಟ್ಟಿಂದ ಫೋನ್ ಮಾಡಿದರೆ ಕಾಲ್ ಕೂಡ ಹೋಗಲ್ಲ. So the authentication and EIR are implemented to stand alone nodes or as a combined AUCR. ಇಲ್ಲ ಸಪ್ರೇಟ್ ಬ್ಲಾಕ್ ಇರುತ್ತೆ ಅಥವಾ ಒಂದೇ ಬ್ಲಾಕಲ್ಲಿ ಸ್ಟ್ಯಾಂಡ್ ಅಲೋನ್ ಆಗಿರ್ತದೆ. ಅದನ್ನು ಇದರಿಂದ ನಾವೇನು ಮಾಡ್ಬೋದು, ಯಾವ್ದು ಫ್ರಾಡ್ ಆಗಿರುತ್ತೆ ಅಥವಾ ಅನ್ಆಥರೈಸ್ ಇರುತ್ತೆ ಅಥವಾ ಡಿಫೆಕ್ಟಿವ್ ಇರುತ್ತೆ ಅಥವಾ ಕದ್ದಿರ್ತಾರೆ, ಆ ಥರ ಒಂದು ಮೊಬೈಲ್ನ ನಾವು ಪ್ರೊಟೆಕ್ಟ್ ಮಾಡ್ಬೋದು. ಸೊ ನೆಕ್ಸ್ಟ್ ವಿ ಹ್ಯಾವ್ ಒಂದು ನೋಡಿ ಇಲ್ಲಿ ಬ್ಲಾಕ್ ಡಯಾಗ್ರಾಮ್ ಗೊತ್ತಾಯ್ತು. ವಿ ಹ್ಯಾವ್ ಒನ್ ಬ್ಲಾಕ್ ಕಾಲ್ಡ್ ILR. ಈ ILR ಅನ್ನತ್ತೆ ಇಂಟರ್ ವರ್ಕಿಂಗ್ ಲೊಕೇಶನ್ ರಿಜಿಸ್ಟರ್ಸ್. ಇಂಟರ್ ವರ್ಕಿಂಗ್ are used to provide inter-system roaming. The ILR allows subscriber to roam in several different systems. For instance, a subscriber could roam between advanced mobile phone system and personal communication service system. In this case, ILR would be consist of AMPS, HLR and a part of a PCS, PLR. ಈಗ ಏನಂತ ನನ್ನ ಮೊಬೈಲು AMPS ಇರುತ್ತೆ, ನಾನು ಹೋಗೋ ಅಂಥ ಕಡೆ ಅದು ಹೋಮ್ ಲೊಕೇಶನ್ PCS ವಿಸಿಟರ್ ಲೊಕೇಶನ್ ರಿಜಿಸ್ಟರ್ ಇರುತ್ತೆ. ಈ ಥರ ಏನಾಗ್ತದೆ ಇಂಟರ್ ವರ್ಕಿಂಗು ಅಡ್ವಾನ್ಸ್ ಮೊಬೈಲ್ ಫೋನ್ ಸಿಸ್ಟಮ್ಗೂ ಮತ್ತು PCS ಪರ್ಸ್ನಲ್ ಕಮ್ಯುನಿಕೇಷನ್ ಸರ್ವಿಸ್ ಸಿಸ್ಟಮ್ಸ್ಗೂ ಸೊ ಇಂಟರ್ ವರ್ಕಿಂಗ್ ಆಗಿ ಒಂದು ಮಾಡೋದಕ್ಕೆ ನಾವು ಇಂಟರ್ ವರ್ಕಿಂಗ್ ಲೊಕೇಶನ್ ರಿಜಿಸ್ಟರ್ ಅಂತ ಕೂಡ ಹೇಳ್ತೀವಿ. ನೆಕ್ಸ್ಟ್ ಕಮ್ಸ್ ಇಂಟರ್ ವರ್ಕಿಂಗ್ ಫಂಕ್ಷನ್ಸ್. SMS ಸಂಬಂಧಪಟ್ಟಿದ್ದು PDN ಡೇಟಾ ಬಗ್ಗೆ. ಇಂಟರ್ ವರ್ಕಿಂಗ್ ಫಂಕ್ಷನ್ ಅಂದರೆ ಯೂನಿಟ್ ಈಸ್ ರಿಕ್ವೈರ್ಡ್ ಟು ಪ್ರೊವೈಡ್ ಆನ್ ಇಂಟರ್ಫೇಸ್ ಟು ವೇರಿಯಸ್ ಡೇಟಾ ನೆಟ್ವರ್ಕ್ಸ್. ನೋಡ್ಬೋದು ನಾವಿಲ್ಲಿ ಫಿಗರಲ್ಲಿ MSC ಅಥವಾ VLRಯಿಂದ GMSC IWF ಮುಖಾಂತರ PDN ನಾವು ಕೊಡ್ತಾಯಿದ್ದೀವಿ ಡೇಟಾ ನೆಟ್ವರ್ಕ್ಗೆ, ಆಯಿತಾ. ಸೊ ಇದನ್ನೇ ಹೇಳ್ತಾರೆ, ಇಟ್ ರಿಕ್ವೆಸ್ಟ್ ಟು ಪ್ರೊವೈಡ್ ಇಂಟರ್ಫೇಸ್ ವಿತ್ ವೇರಿಯಸ್ ಡೇಟಾ ನೆಟ್ವರ್ಕ್ಸ್. ದೀಸ್ ನೋಡ್ಸ್ ಆರ್ ಯೂಸ್ ಟು ಕನೆಕ್ಟ್ ದ ರೇಡಿಯೋ ಬೇಸ್ ಸ್ಟೇಷನ್ ಟು ವೇರಿಯಸ್ ಡೇಟಾ ಸರ್ವಿಸ್ ನೆಟ್ವರ್ಕ್. ಸೊ ಇಲ್ಲಿಂದ ವೇರಿಯಸ್ ಡೇಟಾ ನೆಟ್ವರ್ಕ್ಗೆ ಕನೆಕ್ಟ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ತೀವಿ ಡೇಟಾ ನೆಟ್ವರ್ಕಲ್ಲಿ. ದಿಸ್ ಈಸ್ ನೆಸೆಸಿಟೇಡ್ ಬೈ ಫ್ಯಾಕ್ಟ್ ದಟ್ MSC is a circuit switched device and inappropriate for the transmission of data packets. ಸೊ ನಮ್ಗೆ ಗೊತ್ತಿದೆ ಡೇಟಾ ಎಲ್ಲ ಪ್ಯಾಕೆಟ್ ರೂಪ್ಸಲ್ಲಿ ಕಳಿಸಿರ್ತೀವಿ ಅಂತ, ಲಾರ್ಜ್ ಡೇಟಾನ ಸಣ್ಣ ಮಾಡಿ ಒಂದು ಸ್ಮಾಲ್ ಪ್ಯಾಕೆಟ್ ಮಾಡಿ ಅದಕ್ಕೊಂದು ಅಡ್ರೆಸ್ ಹಾಕಿ ಕಳಿಸಿರ್ತೀವಿ. ಸೊ ಈ ರೀತಿ ಡೇಟಾ ಪ್ಯಾಕೆಟ್ ಮಾಡುವಾಗ ಇದು ನಮ್ಗೆ ಸರ್ಕ್ಯೂಟ್ ಸ್ವಿಚ್ಡ್ ಆಗಿಂದ ಇದು ಇನ್ಅಪ್ರೋಪ್ರಿಯೇಟ್ ಫಾರ್ ಟ್ರಾನ್ಸ್ಮಿಷನ್ ಆಫ್ ಡೇಟಾ ಪ್ಯಾಕೆಟ್ಸ್ ಆಗುತ್ತೆ. ಸೊ ಹಾಗಾಗಿ ಅದನ್ನು IWF ಅಂತ ಹೇಳಿದ್ವಿ. ನೆಕ್ಸ್ಟ್ ವಿ ಹ್ಯಾವ್ ಫ್ಲೆಕ್ಸಿಬಲ್ ನಂಬರಿಂಗ್ ರಿಜಿಸ್ಟರ್. ಸೊ ಫ್ಲೆಕ್ಸಿಬಲ್ ನಂಬರ್ಸ್ ರಿಜಿಸ್ಟರ್ಸ್ ಅಂತ ಹೇಳಿದ್ರೆ ನಾವೀಗ
ಫೆಮಿಲಿಯರ್ ಆಗಿದ್ದು ಪೋರ್ಟಬಿಲಿಟಿ ಅಂತ ಕರಿತೀವಿ. ಪೋರ್ಟ್ ಮಾಡ್ಕೊಂಡ್ರ ಅಂತ ಕೇಳ್ತೀವಿ ನಾವು. ಪೋರ್ಟ್ ಅಂದರೆ ಒಂದೇ ಸೇಮ್ ಮೊಬೈಲ್ ನಂಬರ್ ಇರುತ್ತೆ, ಸರ್ವಿಸ್ ಪ್ರೊವೈಡರ್ ಮಾತ್ರ ನಾವು ಚೇಂಜ್ ಮಾಡ್ತೀವಿ ಅಷ್ಟೇ, ಮೊಬೈಲ್ ನಂಬರ್ ಮಾತ್ರ ಸೇಮ್ ಇರುತ್ತೆ. ಹಾಗೆ ಇದನ್ನು ಫ್ಲೆಕ್ಸಿಬಲ್ ನಂಬರ್ ಸಿಸ್ಟಮ್ ಫ್ಲೆಕ್ಸಿಬಲ್ ನಂಬರಿಂಗ್ ರಿಜಿಸ್ಟರ್ ಅಂತ ಕರೀತಾರೆ. ದ FNR is used to provide number portability to a subscriber. ಬೇರೆ ಸರ್ವಿಸ್ ಪ್ರೊವೈಡರ್ ಚೇಂಜ್ ಆಗ್ತಾರೆ. ವಿತ್ ದಿಸ್ ಫೀಚರ್ ದ ಸಬ್ಸ್ಕ್ರೈಬರ್ ಮೇ ಚೇಂಜ್ ಆಪರೇಟರ್ಸ್ ಆ್ಯಂಡ್ ಸ್ಟಿಲ್ ಮೇಂಟೈನ್ ದ ಸೇಮ್ ಮೊಬೈಲ್ ನಂಬರ್. ಆಪರೇಟರ್ ಚೇಂಜ್ ಆದರೂ ಆದರೆ ನಂಬರ್ ಮಾತ್ರ ಸೇಮ್, ಮೊಬೈಲ್ ನಂಬರ್ ಮಾತ್ರ ಸೇಮೇ ಇರುತ್ತೆ. The network switching system will use the FNR to redirect the message sent by GMSC to correct HLR. ಏನಾದರೂ ನೆಟ್ವರ್ಕ್ ಸ್ವಿಚಿಂಗ್ ಸಿಸ್ಟಮ್ ವಿಲ್ ಯೂಸ್ FNR ಟು ರೀಡೈರೆಕ್ಟ್ ಮೆಸೇಜ್ ಸೆಂಡ್ ಬೈ ದ GMSCಯಿಂದ ಏನು ಕಳಿಸಿರುತ್ತೆ ಅದನ್ನು ರೀಡೈರೆಕ್ಟ್ ಮಾಡಿಬಿಟ್ಟು HLRಗೆ ಕಳಿಸುತ್ತೆ. ಆರೋ ಮಾರ್ಕ್ ನೋಡ್ತಿದ್ದೆ, FNR ಇಂದ GMSCಗೆ ಬರುತ್ತೆ, GMSCಯಿಂದ HLRಗೆ ಹೋಗುತ್ತೆ. ನೆಕ್ಸ್ಟ್ ವಿ ಹ್ಯಾವ್ ಒಂದು SMS ಗೇಟ್ವೇ ಆ್ಯಂಡ್ ಇಂಟರ್ ವರ್ಕಿಂಗ್. ಈಗ ಡಯಾಗ್ರಾಮಲ್ಲಿ ನೋಡಿ SMS, GMS, SMS, IWMS ಅಂತಿದೆಲ್ಲ SMS ಸಂಬಂಧಪಟ್ಟಿದ್ದು. ಟು ಪ್ರೊವೈಡ್ ಶಾರ್ಟ್ ಮೆಸೇಜ್ ಸರ್ವಿಸ್, SMS ಅಂದರೆ ಶಾರ್ಟ್ ಮೆಸೇಜ್ ಸರ್ವಿಸ್, ದಟ್ ಈಸ್ ಸೆಂಡಿಂಗ್ ಎ ಟೆಕ್ಸ್ಟ್ ಮೆಸೇಜ್ ಕನ್ಸಿನ್ ಅಪ್ ಟು 160 ಆಲ್ಫಾ ನ್ಯೂಮರಿಕ್ ಕ್ಯಾರೆಕ್ಟರ್ ಈದರ್ ಟು ಆರ್ ಫ್ರಮ್ ಎ ಮೊಬೈಲ್. ಇದ್ಯಾವುದು SMS ಅಂದರೆ 160 ಕ್ಯಾರೆಕ್ಟರ್ಸ್ ಇರ್ಬೋದು, ಅದು ಅಕ್ಷರಗಳು, ಅದು ಆಲ್ಫಾಬೆಟ್ಸ್ ಇರ್ಬೋದು ಅಥವಾ ನಂಬರ್ಸ್ ಇರ್ಬೋದು, ಅದಕ್ಕೆ ಆಲ್ಫಾ ನ್ಯೂಮರಿಕ್ 160 ಅಂತಿರುತ್ತೆ. ದೀಸ್ ದ ಫಾಲೋಯಿಂಗ್ ಟೂ ನೆಟ್ವರ್ಕ್ ಎಲಿಮೆಂಟ್ಸ್ ಶಾರ್ಟ್ ಮೆಸೇಜ್ ಸರ್ವಿಸು ಗೇಟ್ವೇ MSC ಮುಖಾಂತರ, ಅದಕ್ಕೆ SMS, GMSC ಅಂತ ಕರಿತೀವಿ. ನೆಕ್ಸ್ಟ್ ಶಾರ್ಟ್ ಮೆಸೇಜ್ ಸರ್ವಿಸ್ ಇಂಟರ್ ವರ್ಕಿಂಗ್ ಅಂತ ಅಂದರೆ IWMSC ಅಂತ ಕರಿತೀವಿ. ಒಂದು MSCಗೂ ಇನ್ನೊಂದು MSC ಇಂಟರ್ ವರ್ಕಿಂಗು ಆ ಥರ. ಸೊ GMSC is capable of receiving a short message from a SMS center, interrogating an HLR to obtain routing information and message waiting data and finally delivery. ಕಳಿಸ್ತೀವಿ ವಿತಿನ್ ದ ಸೇಮ್ ಲೊಕೇಶನ್ ರಿಜಿಸ್ಟರಲ್ಲಿ. ವೆಯ್ಟಿಂಗ್ ಇರುತ್ತೆ. ವೆಯ್ಟಿಂಗ್ ಯಾವಾಗಿರುತ್ತೆ ಅಂದರೆ ಒಂದು ಆ ಲೈನ್ ಬ್ಯುಸಿ ಇರ್ಬೋದು, ಅಥವಾ ಅವ್ರ ಮೆಸೇಜ್ ಕೆಪಾಸಿಟಿ ತುಂಬೋಗ್ಬಿಟ್ಟಿರ್ಬೋದು, ಯಾವ್ದಾದ್ರು ಮೆಸೇಜ್ ಡಿಲೀಟ್ ಮಾಡೋವರೆಗೂ ಡೆಲಿವರ್ ಮಾಡೋಕ್ಕಾಗಲ್ಲ, ಅಥವಾ ನೆಟ್ವರ್ಕ್ ಸಿಗೋವರೆಗೂ ಅದು ವೆಯ್ಟ್ ಮಾಡುತ್ತೆ. ವೆಯ್ಟ್ ಮಾಡಿಬಿಟ್ಟು ಯಾವಾಗ ಅವೈಲೇಬಲ್ ಇರುತ್ತೆ ಆವಾಗ ಹೋಗಿ ನೆಟ್ವರ್ಕು, ಆವಾಗ ಹೋಗಿ ಮೆಸೇಜ್ ಡೆಲಿವರ್ಡ್ ಆಗುತ್ತೆ. ಇದನ್ನು MSC ಆಫ್ ದ ರಿಸೀವಿಂಗ್ ಮೊಬೈಲ್ ಅಂತ ನಾವು ಅದನ್ನು ಕರಿತೀವಿ. ಅದನ್ನು SMS, GMSC ಅಂತ ಕರಿತೀವಿ. ಅದಕ್ಕೆ ಅದು ಇಂಪಾರ್ಟೆಂಟ್. ಮೆಸೇಜ್ ವೇಟಿಂಗ್ ಡೇಟಾ ಆ್ಯಂಡ್ ಫೈನಲಿ ಡೆಲಿವರಿಂಗ್ ದ ಶಾರ್ಟ್ ಮೆಸೇಜ್ ಟು ದ MSC ಆಫ್ ದ ರಿಸೀವಿಂಗ್ ಮೊಬೈಲ್. ಇನ್ನೊಂದು ಮೆಥಡ್ ಏನಪ್ಪ ಅಂದರೆ SMS IWMSC ಅಂತ ಈಸ್ ಕ್ಯಾಪಬಲ್ ಆಫ್ ರಿಸೀವಿಂಗ್ ಎ ಮೊಬೈಲ್ ಒರಿಜಿನೇಟೆಡ್ ಶಾರ್ಟ್ ಮೆಸೇಜ್ ಫ್ರಮ್ MSC ಆರ್ ಎ ಅಲರ್ಟ್ ಮೆಸೇಜ್ ಫ್ರಮ್ HLR ಆ್ಯಂಡ್ ಡೆಲಿವರಿಂಗ್ ದೀಸ್ ಮೆಸೇಜ್ ಟು ದ ಸಬ್ಸ್ಕ್ರೈಬರ್ ಸೆಂಟರ್ಸ್ ಮಲ್ಟಿಮೀಡಿಯಾ ಸರ್ವಿಸ್ MMS ಅಂತ ಹೇಳ್ತೀವಿ. uses a different means of providing data transmission through wireless network than SMS does. ಇದು ಡಿಫ್ರೆಂಟ್ ವೇ ಆಗಿ ನಾವು MMSನ ಕಳಿಸಿದರೆ ಇದನ್ನು ನಾವೇನು ಮಾಡ್ತೀವಿ, ಇಂಟರ್ ವರ್ಕಿಂಗ್ MSC ಅಂತ ಕರಿತೀವಿ. SMS IWMSC ಅಂತ ಕರಿತೀವಿ. ಈ ಥರ ನಾವು SMS ಒಂದು ಕಡೆ ನಾವು ಕಳಿಸ್ಬೋದು. ಸೊ ಈಗ ನಾವು ಒಂದು ಮೊಬೈಲ್ ಸ್ಟೇಷನ್ ನೋಡಿದ್ವಿ, ಒಂದು ಬೇಸ್ ಸ್ಟೇಷನ್ ಸರ್ವಿಸ್ BSS ನೋಡಿದ್ವಿ, ಇನ್ನೊಂದು NSS ನೋಡಿದ್ವಿ. ಈಗ ಇನ್ನೊಂದು ಬ್ಲಾಕ್ ಇದೆ, ಅದನ್ನು ಅಡ್ಮಿನಿಸ್ಟ್ರೇಟಿವ್ ಆ್ಯಂಡ್ ಕಂಟ್ರೋಲ್ ಸಿಸ್ಟಮ್ಸ್ ಅಂತ ಕರಿತೀವಿ. ಇದು ಈ ಒಂದು BSS ಮತ್ತು NSS ನಡುವೆ ಇರುತ್ತೆ. ಯಾಕಂದರೆ ನೇಮ್ ಹೇಳುತ್ತೆ ಅಡ್ಮಿನಿಸ್ಟ್ರೇಷನ್ ಮಾಡೋದು ಮತ್ತು ಕಂಟ್ರೋಲ್ ಮಾಡೋದು ಸಿಸ್ಟಮ್ನ, ಅದಕ್ಕೆ ಅಡ್ಮಿನಿಸ್ಟ್ರೇಟಿವ್ ಆ್ಯಂಡ್ ಕಂಟ್ರೋಲ್ ಸಿಸ್ಟಮ್ ಅಂತ ಕರೀತಾರೆ. ಇಟ್ ಪ್ರೊವೈಡ್ಸ್ ಓವರ್ ಆಲ್ ನೆಟ್ವರ್ಕ್ ಸರ್ವಿಲೆನ್ಸ್ ಅಂದರೆ ಕಣ್ಗಾವಲು ಅಂತ ಹೇಳ್ತೀವಿ. ಸೊ ನೆಟ್ವರ್ಕ್ ಕಣ್ಗಾವಲು ಮಾಡ್ತೀವಿ ಆ್ಯಂಡ್ ಸಪೋರ್ಟ್ ಟು ದ ಆಪ್ರೇಷನ್ ಆ್ಯಂಡ್ ಮೇಂಟೆನೆನ್ಸ್ ದ ಎಂಟೈರ್ ನೆಟ್ವರ್ಕ್. ಏನೇ ಸಮಸ್ಯೆ ಆದರೆ ನೆಟ್ವರ್ಕಲ್ಲಿ, ಯಾವುದೇ ರೀತಿ ನೆಟ್ವರ್ಕ್ ತೊಂದರೆ ಆದರೆ ಅಲ್ಲಿ ಸರ್ವಿಸ್ ಆಪ್ರೇಟರ್ಸ್ ಇರ್ತಾರೆ, ಅಲ್ಲಿ ಅವರು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಸೊ ಎ ವೈರ್ಲೆಸ್ ಸರ್ವಿಸ್ ಪ್ರೊವೈಡರ್ ವಿಲ್ ಯೂಶುವಲಿ ಹ್ಯಾವ್ ಎ ನೆಟ್ವರ್ಕ್ ಆಪ್ರೇಷನ್ ಸೆಂಟರ್. ಏನಂತ ಕರಿತೀವಿ, ಅದು ನೆಟ್ವರ್ಕ್ ಆಪ್ರೇಷನ್ ಸೆಂಟರ್ ಅಂತಲೇ ಒಂದು ಬ್ಲಾಕ್ ಇರುತ್ತೆ. ಅವರು ಪ್ರತಿಯೊಂದು ಈ ನೆಟ್ವರ್ಕ್ ಬಗ್ಗೆ ಸೂಕ್ಷ್ಮವಾಗಿ ಹಗಲು ರಾತ್ರಿ 24/7 365 ಡೇಸ್ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಹಾಗಾಗಿ ನೆಟ್ವರ್ಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತಿರುತ್ತೆ. ಈ ನೆಟ್ವರ್ಕಲ್ಲಿ ಏನೇ ಸಮಸ್ಯೆ ಬಂದರೂ ಕೂಡ ಅದನ್ನು ಮ್ಯಾನೇಜ್ ಮಾಡಿ ಆ ಸಿಸ್ಟಮ್ನ ವಿತಿನ್ ಶಾರ್ಟ್ ಟೈಮಲ್ಲಿ ಅದನ್ನು ಕರೆಕ್ಷನ್ ಮಾಡಿ ಅಥವಾ ವರ್ಕ್ ಮಾಡೋ ಹಾಗೆ ಮಾಡ್ತಾರೆ. ಅದಕ್ಕೆ ಇಟ್ ಪ್ರೊವೈಡ್ಸ್ 24/7 ಕವರೇಜ್ ಆಫ್ ದ ಸಿಸ್ಟಮ್. ಸೊ ಅದು ಪ್ರತಿಯೊಂದು ಸರ್ವಿಸ್ ಆಪ್ರೇಟರ್, ಯಾರೇ ಸರ್ವಿಸ್ ಪ್ರೊವೈಡರ್ ಇದ್ದರೂ ಕೂಡ ಅದಿದ್ದೇ ಇರಬೇಕು.
ಅಡ್ಮಿನಿಸ್ಟ್ರೇಷನ್ ಕಂಟ್ರೋಲ್ ಸಿಸ್ಟಮ್ ಏನು ಮಾಡ್ತದೆ ಇದು ನೆಕ್ಸ್ಟು ದೆ ಪ್ರೊವೈಡ್ ಫಾಲ್ಟ್ ಮ್ಯಾನೇಜ್ಮೆಂಟ್ ಇನ್ ದ ಫಾರ್ಮ್ ಆರ್ ನೆಟ್ವರ್ಕಲ್ಲಿ. ಏನಾದರೂ ಫಾಲ್ಟ್ ಇದ್ದರೆ ನೆಟ್ವರ್ಕಲ್ಲಿ ಅದನ್ನು ಕಣ್ಗಾವಲು ಅಬ್ಸರ್ವ್ ಮಾಡ್ತಾ ಇರ್ತಾರೆ, ಮಾನಿಟರಿಂಗ್ ಮಾಡ್ತಾನೆ ಇರ್ತಾರೆ. ಏನು ತೊಂದರೆ ಇದೆ ನೆಟ್ವರ್ಕಲ್ಲಿ, ಯಾವ ರೀತಿ ಸಮಸ್ಯೆ ಬರ್ತಾ ಇದೆ ಅವೆಲ್ಲ ಒಂದು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಅದಕ್ಕೆ ಮ್ಯಾನೇಜ್ಮೆಂಟ್ ಟೀಮ್ಗಳೇ ಇರ್ತವೆ ಸಪ್ರೇಟು. ಪರ್ಫಾರ್ಮೆನ್ಸ್ ಮ್ಯಾನೇಜ್ಮೆಂಟ್, ಹೇಗೆ ಪರ್ಫಾರ್ಮ್ ಮಾಡ್ತಿದೆ ನಮ್ಮ ನೆಟ್ವರ್ಕ್ ಸಿಸ್ಟಮ್ ಅಂತ, ಅಥವಾ ಒಂದು ಟಿಪಿಕಲ್ ಸೆಲ್ಯುಲರ್ ಸಿಸ್ಟಮ್ ಹೇಗೆ ಪರ್ಫಾರ್ಮೆನ್ಸ್ ಹೇಗಿದೆ. ಟ್ರಬಲ್ ಮ್ಯಾನೇಜ್ಮೆಂಟ್ ಅಂತಿರುತ್ತೆ. ಎನಿ ಟ್ರಬಲ್ ಅಕರ್ ವಿತ್ ಇನ್ ದ ಸಿಸ್ಟಮ್ ದಟ್ ವಿಲ್ ಬಿ ಸಾಲ್ವ್ ಬೈ ದೀಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್. ಆಮೇಲೆ ಕಾನ್ಫಿಗರೇಷನ್ ಮ್ಯಾನೇಜ್ಮೆಂಟ್, ಏನಾದರೂ ಕಾನ್ಫಿಗರೇಷನ್ ಚೇಂಜ್ ಮಾಡಬೇಕಾ ಅದಕ್ಕೆ ಒಂದು ಟೀಮ್ ಇರುತ್ತೆ, ಅವರು ಕೂಡ 24/7 ವರ್ಕ್ ಮಾಡ್ತಿರ್ತಾರೆ. ಮತ್ತು ಸೆಕ್ಯೂರಿಟಿ ಮ್ಯಾನೇಜ್ಮೆಂಟ್, ಸೆಕ್ಯೂರಿಟಿ ಪಾಯಿಂಟ್ ಆಫ್ ವ್ಯೂ ದೇ ಹ್ಯಾವ್ ದ ಸಪ್ರೇಟ್ ಮ್ಯಾನೇಜ್ಮೆಂಟ್ ಟೀಮ್. ಸೊ ಈ ರೀತಿ ಮಾಡ್ತಾ ಇರ್ತಾರೆ. ಹೆಚ್ಚಿನ ಮಾಹಿತಿಗೆ ಬೇಕಂದ್ರೆ ಇಲ್ಲೊಂದು ಲಿಂಕ್ ಇದೆ, ಯು ಕ್ಯಾನ್ ಕ್ಲಿಕ್ ಆನ್ ಇಟ್ ಟು ಗೆಟ್ ದ ಕಂಪ್ಲೀಟ್ ಸೆಲ್ಯುಲರ್ ನೆಟ್ವರ್ಕ್ಸ್ ಬಗ್ಗೆ ಹೇಗೆ ಕೆಲಸ ಮಾಡುತ್ತೆ ಅಂತ. ಇದರಲ್ಲಿ ಅನ್ಕೋತೀನಿ ಎಲ್ಲರಿಗೂ ಅರ್ಥ ಆಗಿದೆ ಅಂತ. ಏನಾದರೂ ಇನ್ಫಾರ್ಮೇಷನ್ ಡೌಟ್ ಇದ್ದರೆ ಯು ಕ್ಯಾನ್ ಆಸ್ಕ್. ಸೊ ಥ್ಯಾಂಕ್ ಯು.